ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮಾಳಿದೋಯ್ತು. ನನ್ನ ಬದುಕು ಕಣ್ಣೀರಾಯ್ತು, ಹಣೆಯಲ್ಲಿ ಕುಂಕುಮಾಳಿದೋಯ್ತು. ಕೊರಳನ ತಾಳಿ ಹರಿದೋಯ್ತು, ನನ್ನ ದೈವ ನನ್ನ ಬಿಟ್ಟೋಯ್ತು. ಹ್ಯಾಂಗ ಕಳೆಯಲವ ಬಾಳನ್ನ ಶಿವ ವೈದ ಮುತ್ತೈದಿತನ, ಶಿವ ವೈದ ಮುತ್ತೈದಿತನ. ಏನು ಹುಚ್ಚಿದ್ವು ಆ ಹೆಣ್ಮಾಳ ಮೇಲೆ ಕುಕ್ಮ ಹೋಗೋದ? ಏನು ಇದ್ದೋದು ಹೆಣ್ಮಾಳ ಗಂಡ್ಸತ್ತ ಹೆಣ್ಮಾಳ ಮೇಲೆ ಕುಕ್ಮ ಚಲೋ ಬೇಕಂತ ಮಾಡಿನ ಆ ಹುಡುಗ ಕೈ ಬಡ್ದು ಹೋಯ್ತ. ಆ ಹುಡುಗ ಕೈ ಬಡ್ದು ಹೋಗ್ತತ್ತ ಈ ಹೆಣ್ಮಾಳ ಮೇಲೆ ಕುಕ್ಮ ಚಲೋದ? ಏನಾತ ಹೆಣ್ಮಗಳದಳ ಕುಕ್ಮ ಚಲಿದ್ರೆ ಏನಾತ? ಏ ಮಣ್ಣೆ ಅವ್ರು ಗಾಳಿ ತೀರ್ಕೊಂಡನು ಹೆಂಗೆ ಗೊತ್ತಾಗಲ್ಲ. ಇವ್ರಿಗೆ ಎಂತ ಬುದ್ಧಿ ಬರ್ತಿತ್ತು ನಗಪ್ಪ. ಅವರು ಅವ್ವ ಲಗ್ನ ಮಾಡಕ್ಕೆ ಹೋಗ್ಯಾಳ. ಗೊತ್ತಾಗಲ್ಲ ಏನು ಸಣ್ಣವ್ರ ಅವ್ರು ಅಲ್ಲ ಇಷ್ಟೆಲ್ಲ ಇದು ಆದರೂ ಇನ್ನ ಬುದ್ಧಿ ಬರೋವಲ್ದ ಇವ್ರಿಗೆ. ಯಾಕವ ಅವತ್ತು ನಮ್ಮ ಜೋಡಿ ಬಾ ಅಂದ್ರೆ ನಾ ಯಾಕೆ ಬರಲಿ? ಇವತ್ತೇನು ದಾರಿ ತಪ್ಪಿ ಬಂದು? ಯಾರ ಏನ್ರ ಅಂದ್ರೇನವ? ಯಾಕೇನು ಮಾತಾಡ್ಲಾರ್ದ ನಿಂತಿ? ಅವ್ರು ಹೋದ್ಮ್ಯಾಗ ಅಲ್ಲಿ ಯಾರೂ ನಂಗೆ ಸೇರವಲ್ರಣ. ಅಲ್ಲಿ ನಂಗೆ ಕಾಲು ನಿಲ್ವಲ್ದು, ಇರಾಕ್ ಮನ್ಸ ಆಗ್ವಲ್ದು. ಅದಕ್ಕೆ ಇಲ್ಲಿಗೆ ಬಂದೆನ. ಅವತ್ತ ಬಾರವ ಅಂತಂದ್ರೆ ನೀನು ದುಃಖದಾಗಿದ್ದಿ, ನಮಗೂ ಬಿಟ್ಟು ಬರ್ಲಕ್ಕೆ ಮನಸ್ಸಾಗಲಿಲ್ಲ. ಈಗ ಬಂದು ಭಾಳ ಚಲೋ ಮಾಡಿದವ. ಬಾಗ್ಲ ತೆಗೆದು ಒಳಗೆ ನಡಿವ, ನಾ ಅಟ್ ಎತ್ಕೊಳ್ಳಿ ಮೇವ ನೀರ ಮಾಡಿದ. ಆ ಹುಡುಗಿ ಗಂಡ ತೀರ್ಕೊಂಡ ಭಾಳ ದಿನ ಆಯ್ತು. ಅದಕ್ಕೆ ಆಕಿ ಕುಕ್ಮ ಹಚ್ಕೊಂಗಿಲ್ಲ. ಕುಕ್ಮ ಹಚ್ಕೊಳಕ್ಕೆ ಬಿಡಲ್ಯಾಕಕ್ಕ? ಆದ್ರೆ ಊರಾನ ಹಿರಿಯರಿಗೆ ಬುದ್ಧಿಲ್ಲ. ಆ ಹುಡುಗಿ ಮುಂದದಳ, ಆಕಿ ಗಂಡ ಸತ್ತಕ್ಕೆ ಹಂಗೆ ಅಂತ ಮುಂದೆ ಮಾತಾಡ್ತಾರೆ. ಮನ್ಸಿಗೆ ಹಚ್ಕೊಳ್ಳೋದಿಲ್ಲ ಆಕಿ. ಹೋಗಿ ಹೋಗಿ ಅಕ್ಕಿ ಮೇಲೆ ಕುಕ್ಮ ಚೆಲ್ಲಿದೆ ಅಂದ್ರೆ ಇದ್ದಂಗೆ ಹೇಳ್ಯಾರ. ಇನ್ನು ಆಕಿ ನೋಡಾಕ ಭಾಳ ಸಣ್ಣಕ್ಕಿದಾಳ. ಗಂಡ ಸತ್ರ ಮುಂದಕ್ಕೆ ಜೀವನಾನೇ ಇಲ್ಲ, ಇನ್ನು ಬದುಕೋದೇ ಇಲ್ಲ ಜೀವನದಾಗ. ಮಂದಿ ಕಡೆ ಹಿಂಗೆ ಅನ್ಸೋಬೇಕಾ? ಹೆಂಗಕ್ಕ ಇದು? ಹೆಣ್ಣು ಬೇಡ್ಕೊಂಡು ಬಂದದು ಹೆಣ್ಣು ಪಡ್ಕೊಂಡು ಬಂದದು ಅಷ್ಟೇ ಇರ್ತೈತಿ, ಅನುಭವಿಸಬೇಕು. ನಿನ್ನ ತಲೆ ಬಂದಿದ್ದು ನೀ ಹೇಳ್ತಿ, ಹಂಗ್ಯಾಕೆ ಅನುಭವಿಸ್ಬೇಕು? ಅವ್ರದ್ದೊಂದು ಜೀವನ ಇರ್ತದಲ್ಲ. ಹೌದಕ್ಕ, ಆಕಿ ಇನ್ನೊಂದು ಮದುವೆ ಆದ್ರೆ ನಡೀತೈತಿಲ್ಲ. ಇನ್ನು ಸಣ್ಣಕ್ಕಿದ್ರೆ ಹೆಂಗಾದ್ರು ಹೌದಿಲ್ಲ? ಏನು ಹುಡುಗಾಟಿಕೆ ಮಾಡಾಕ್ತಿದಿ? ಹಾಂ ಆಕಿ ಬಗ್ಗೆ ವಿಚಾರ ಮಾಡಾಕತ್ತೀನಿ.
ಇನ್ನೂ ಬಾಳೆ ಬೆಳಬೇಕಾದಕ್ಕೆ, ಇನ್ನೂ ಮುತ್ತೈದೆಯಾಗಿ 100 ವರ್ಷ ಸುಖವಾಗಿ ಬಾಳ್ಬೇಕಾದಕ್ಕೆ, ಮಕ್ಕಳ ಮರಿ ಕಾಣಬೇಕಾದಕ್ಕೆ, ಗಂಡ ಸತ್ತಾನಂದ ಬೆಳಕ ಅವನ ಸಂಬಂಧ ಈಕಿ ಜೀವನನ ಹಾಳು ಮಾಡ್ಕೊಳ್ಳಂದ್ರೆ ಹೆಂಗಕ್ಕ? ಅವ್ರ ಮನ್ಯಾಗ ಇನ್ನೊಂದು ಮದುವೆ ಮಾಡ್ಬೋದು ಆಕಿಗೆ. ಅವ್ರ ಮನ್ಯಾಗ ಇನ್ನೊಂದು ಮದುವೆ ಮಾಡಿದ್ರು ಹೆಣ್ಣಿನ ಮನಸ್ಸು ಒಪ್ಪೋದಿಲ್ಲೋ? ಬಿಡಕಣಿ, ನನಗೇನೋ ತಿಳಿದಿಲ್ಲ ಹಿಂಗೆ ಮಾತಾಡ್ತೇನ? ಯಾಕೆ ಒಪ್ಪೋದಿಲ್ಲ? ಆಕಿ ನೋಡಿ ನನಗೆ ಕಳ್ಳು ಹಿಡ್ದಂಗೆ ಆತಕ್ಕ. ನಾ ಒಪ್ಪಿಸ್ತೀನಿ ಆಕಿನ, ಒಪ್ಪಿಸಿ ಆಕಿಗೆ ಇನ್ನೊಂದು ಮದುವೆ ನಾ ಮಾಡ್ಸತ್ತೀನಿ ಅಕ್ಕ, ನಾ ಮಾಡ್ಸತ್ತೀನಿ. ಯಾಕೆ ಅಕ್ಕಿ ಮೇಲೆ ಆಟ ಕಾಜು ತೋರ್ಸಾಕ್ತಿದಿ? ನೀ ಏನು ಕಟ್ಕೊಳ್ಳೋದೇನ? ಹೌದು, ನಾ ಯಾಕೆ ಆಕಿನ ಕಟ್ಕೋಬಾರ್ದು? ಹೆಂಗಿದ್ರು ಇವರೆಲ್ಲ ನಂಗೆ ಹೆಣ್ಣು ಹುಡ್ಕಕ್ಕ. ಆಕಿಗೆ ಒಂದು ಜೀವನ ಕೊಟ್ರೆ ನನಗೂ ಪುಣ್ಯ ರತ್ತಡ್ತಿದ್ಲ. ಹ್ಞೂ, ನಾ ಕಟ್ಕೊಂಡ್ರೆ ಏನಾಕೈತಿಕ? ಏಯ್, ಅದಕ್ಕ ನಿನಗ ಹುಚ್ಚತ್ ಮಾತಾಡ್ದು. ಅದನ್ನೆಲ್ಲ ತಲೆ ಹಾಕೋಬೇಡ, ಸುಮ್ ಕುಂದ್ರ. ಹಾಂ, ಇನ್ನೊಬ್ಬರ ಬಗ್ಗೆ ಒಳ್ಳೇದು ವಿಚಾರ ಮಾಡಕತ್ರ ಚಲೋ ಮಂದಿಗೆ ಹುಚ್ಚ ಅನ್ನೋದು. ಯಾಕ ಆಕಿ ಮ್ಯಾನ ಕುಕ್ಮ ಚೆಲ್ಲಿದಕ್ಕೆ ಆಕಿ ಏನು ತಿಳ್ಕೊಂಡೋ ನಂಗೆ ಗೊತ್ತಿಲ್ಲ. ಆದ್ರೆ ಆಕಿ ಮಾರಿ ನೋಡ್ಬೇಕಂತ ಅನ್ಸತ್ತೈತಿ. ನಾ ಅವ್ರ ಮನೆ ಕಡೆ ಹೋಗಿ ಬರ್ತೀನಿ. ಯಾವ ಪಾಪನ ಮಾಡಿದನ ಜವರಾಯ ವೈದ ಪತಿಯಲ್ಲ, ಶಿವನಿನಗಿಲ್ಲೋ ಕರುಣ, ಶಿವನಿನಗ ಇಲ್ಲೋ ಕರುಣ, ಹೆಣ್ಣಿನ ಬಾಳು ಕಣ್ಣೀರಿನ ಹ್ಯಾಂಗ ಕಳೆಯಲವ ಬಾಳನ್ನ, ಶಿವ ವೈದ ಮುತ್ತೈದಿತನ ಬರದಾನ ಹಣೆಯಲಿ ಒಂಟಿತನ, ನಾವಲ್ಲೇ ವಲ್ಲೇ ಬದುಕಲ್ಲ ಹ್ಯಾಂಗ ಕಳೆಯ. ಊರು ಮಂದಿಲ್ಲ ಹಂಗೆ ಮಾತಾಡಿದ್ರಲ್ಲ, ನಿಂಗೇನು ಅನಿಸ್ಲಿಲ್ಲ? ಅವ್ರು ಇರೋದ ಮಾತಾಡೋರಲ್ಲ, ನನಗೇನು ಅನ್ನಿಸ್ಬೇಕು? ಅಂದ್ರೆ ನಿನ್ನ ಜೀವನ ಇಲ್ಲಿಗೆ ಮುಗಿತೇನ? ಅವರೆಲ್ಲ ಹೆಂಗೆ ಮಾತಾಡಿದ್ರು ಗೊತ್ತೈತಿಲ್ಲ, ಅದು ನಂಗೆ ಕೇಳಿಸೋದಾಗಲಿಲ್ಲ. ನಾನು ಈ ಗಟ್ಟಿ ಮನಸ್ಸಿನಕ್ಕೆ ಇನ್ನು ಮುಂದೆ ಜೀವನ ಹೆಂಗೆ ನಿಂದ? ಆ ದೇವ್ರು ನನ್ನ ಹಣೆ ಬರ ಇಷ್ಟ ಬರ್ದಾನ, ನಾ ಇಷ್ಟ್ರಾಗ ಜೀವನ ಮಾಡ್ತೇನೆ. ಇನ್ನೂ ಸಣ್ಣಕ್ಕಿದೆ. ನಿನ್ನ ಹೊರಗಿದವರು ಗಂಡ ಮನ್ಯಾಗ ಖುಷಿ ಖುಷಿಯಿಂದ ಜೀವನ ಮಾಡಾಕತ್ತಾರ. ಆದ್ರೆ ನಿನಗೆ ಖುಷಿ ಅನ್ನೋದ ಸತ್ತು ಹೋಗ್ಬಿಟ್ಟ, ಗಂಡನ ಕಳ್ಕೊಂಬಂದು. ಮತ್ತೊಂದು ಮದುವೆ ಆಗ್ಬೋದಲ್ಲ? ನಾ ಸಣ್ಣಕದನ್ ಕರೆ, ನಾ ಒಪ್ಪಿದ್ರು ನನ್ನ ಮನಸ್ಸು ಒಪ್ಪಿದ್ರು ಸಮಾಜ ಒಪ್ಪಕ್ಕಲ್ಲ, ಊರಾಗಿನ ಜನ ಒಪ್ಬೇಕಲ್ಲ. ನಿನ್ನಷ್ಟು ತಿಳಿದವಂತರು ನಾ ಅಲ್ಲ. ಮಂದೇನ ಹಂಗೂ ಮಾತಾಡ್ತೈತಿ ಹಿಂಗೂ ಮಾತಾಡ್ತೈತಿ, ಅದರ ಜೀವನ ನಿಮ್ದೈತಿ. ನೋಡ್ಕೋರಿ, ಇವತ್ತು ಮಂದಿ ಮಾತಾಡಿದೆ ನಂಗೆ ಕೇಳಿಸೋದಾಗಲಿಲ್ಲ. ಇನ್ನು ನೀವು ಇರುತ್ತಕ ಹೆಂಗೆ ಮಂದಿ ಮಾತು ಕೇಳ್ಸೊಂಡು ಬದುಕ್ತೀರಿ? ಮನ್ಯಾಗಿನಾರು ಮದುವೆ ಮಾಡಿಕೊಟ್ರು, ಮದುವೆ ಮಾಡ್ಕೊಂಡು ಹೋದೆ. ಗಂಡು ಸತ್ ಮ್ಯಾಗ ಗಂಡನ ಮನ್ಯಾಗಿನಾರು ಹೊರಗೆ ಹಾಕಿದ್ರೆ ತವ್ರ ಮನೆಗೆ ಬಂದು ಕೂತ್ಕೊಂಡೆ. ಇಷ್ಟ ಅಲ್ಲ ಜೀವನ. ಯಾಕೆ ಸುಮ್ಮನೆ ಅದಲ್ಲ? ನನ್ನ ಜೀವನ ನೋಡಿ ಏನು ಮಾತಾಡ್ಬೇಕಂತ ತಿಳಿವಲ್ದನ ನಿಂಗೆ? ನನ್ನ ತಲೆಯಾಗ ನೂರಾರು ವಿಚಾರ ಬರ್ತಾವು. ನಾ ಹೇಳ್ದಂಗೆ ನೀ ಕೇಳಬೇಕಲ್ಲ, ಕೇಳಲ್ಲ. ಎಷ್ಟು ದಿನಾರ ನಿನ್ನ ತವ್ರ ಮನೆ ದಿನಕ್ಕಾಗತ್ತೆ? ಇವತ್ತಲ್ಲ ನಾಳೆ ನಿಮ್ಮ ತವ್ರ ಮನೆಗೂ ನೀವು ಅಜ್ಜಾಗಕ್ಕಲ್ಲ. ಇನ್ನು ಸಣ್ಣ ವಯಸ್ಸೈತಿ, ಮುಂದಿನ ಜೀವನ ನೋಡ್ಕೋ. ಮಕ್ಕಳು ಮರಿ ಆಗಿದ್ವು ಅಂದ್ರೆ ಅವ್ರ ಮಕ ನೋಡ್ಕೊಂಡ್ರೆ ಬದುಕ್ತಿದ್ದೆ. ಆದ್ರೆ ಈಗ ಒಬ್ಬಂಟಿಯಾಗಿ ಬದುಕೋ ಪರಿಸ್ಥಿತಿ ಬಂದೈತಿ. ಈ ಚಿಂತೆ ನಿನ್ನ ಮನಸ್ಸಿನ ಇನ್ನೂ ಎಲ್ತಕ ಇರ್ತೈತಿ? ನೀವು ಮಣ್ಣೊಳಗೆ ಮಣ್ಣಾಗುತ್ತಕ್ಕ. ಇವತ್ತಲ್ಲ ನಾಳೆ ನಿಮ್ಮ ಅಣ್ಣನ ಹಿಂತೆ ಮನೆಗೆ ಬಂದ್ಲಂದ್ರೆ ನಿನಗೆ ಯಾವ ಕಿಮ್ಮತ್ತು ಇಲ್ಲಿ ಸಿಗೋದಿಲ್ಲ. ಎಷ್ಟು ಮಂದಿ ಗಂಡು ಸತ್ತೋರು, ಗಂಡು ಬಿಟ್ಟೋರು ಇನ್ನೊಂದು ಮದುವೆ ಆಗಿಲ್ಲ. ನಿನಗೇನು ಆಗಬಾರ್ದಾಗೈತಿ? ರಗಡೆ ಚಂದದಿ ಅಂದದಿ ಅನ್ನೋರು ಮದುವೆ ಆಗ್ತಾರೆ. ಮುಂದಿನ ಜೀವನ ನೋಡ್ಕೊ. ಮಕ್ಕಳು ಮರಿ ಆಗಿದ್ದಂದ್ರೆ ಇನ್ನೂ ಜೀವನ ಭಾಳ ಹೈರಾಣಿತ್ತ. ಏನೂ ಇಲ್ಲಲ್ಲ, ಕೊಟ್ಟ ಮನೆಗೆ ಇನ್ನೂ ಕಪ್ಪಿಸ್ತಿ. ಗಟ್ಟಿದೇರ ಮಾಡಿ ನಿನ್ನ ವಿಚಾರ ನೀ ಮಾಡ್ಕೊ. ಹೆಣ್ಣಿಗೆ ತವ್ರ ಮನೆ ಆಸರ ಅಂತಂದು ಬಂದೇನಿ. ಅಣ್ಣಗೆ ಬೇಸರ ಆಗೋ ತನಕನೂ ಇರ್ತೇನೆ. ಮುಂದೆ ಜೀವನ ಯಾಕೆ ಕಂಡು ಕನ್ಯಾ ಹುಡುಕಿ ಮದುವೆ ಆಗಲಿ? ಈಕಿನ ಹಾಕ್ಯಣಂದ್ರೆ ನಾ ಈಕಿನ ಮದುವೆ ಆಗ್ಬೋದಲ್ಲ. ಹೌದು, ನೀ ಯಾರು? ನಾ ಇದ ಊರವ.
ಏನು ಕೆಲಸ ಮಾಡ್ತಿ? ಸಾಲಿ ಅಂತರೂ ತಲೆಗೆ ಹತ್ತಿಲ್ಲ, ಹೊಲ ಮನೆ ಕೆಲಸ ಮಾಡ್ತೀನಿ. ಚಲೋ ಬಿಡ. ಮತ್ತು ಮದುವೆ ಮಕ್ಕಳು? ಇನ್ನೂ ಇಲ್ಲ. ಯಾವ ಹೆಣ್ಣಿಗೂ ನಾ ಮನ್ಸಿಗೆ ಬರೋಲಾಗೀನಿ. ಯಾಕಂದ್ರೆ ನೌಕರಿ ಏನಾಕತ್ತಾರ, ಭಾಷೆಗೆ ಮಲ್ಲ ಕೂಡಿ ಬಂದ್ಮ್ಯಾಗ ಮುಂದೆ ಮಾಡ್ಕೊಂಡ್ರೆ ಆಯ್ತು. ಬಾಸಿಂಗ್ ಬಲ ಕೂಡ ಬಂದ್ಮ್ಯಾಗ ನನ್ನ ಮದುವೆ ಮಾಡಿದ್ರು. ಆದ್ರೆ ಹಿಂಗೆ ಒಬ್ಬೇಕಿನ ಚಿಂತೆ ಮಾಡ್ಕೋತ ಕೂತ್ರ ಆ ನೆನಪು ಹೊಳ್ಳಿ ಕಾಡುವ. ನೀ ಏನು ತಿಳ್ಕೊಳ್ಳೋ ಅಂದ್ರೆ ನಿಂಗೊಂದು ಮಾತು ಕೇಳಿ. ಅವ್ರನ್ನ ಇವ್ರನ್ನ ನೋಡಿ ಹೆಣ್ಣ ನೋಡಿ ಮದುವೆ ಆಗೋ ಬದಲಿ ನೀ ಏನೂ ತಿಳ್ಕೊಳ್ಳಲ್ಲ ಅಂದ್ರೆ ನಾನು ನಿನ್ನ ಮದುವೆ ಆಗ್ಬೋದಾ? ಎದ್ದು ಹೋಗಿಲ್ಲಿಂದ. ನೀ ಹೇಳಬೇಡ, ಒಮ್ಮೆ ನಿನ್ನ ಮನ್ಸಿನ ಕೇಳ್ಕೊಂಡು ಹೇಳ. ನನವ 108 ಚಿಂತೆ ಅದಾವು. ಸುಮ್ಮ ಎದ್ದು ಹೋಗನಾತೀನಿಲ್ಲ, ಎದ್ದು ಹೋಗು. ಈಗ ಎದ್ದು ಹೋಗೋಣಕತಿ, ಎದ್ದು ಹೋಗ್ತೀನಿ. ಆದ್ರೆ ನನ್ನ ಮನಸ್ಸಿನ ನಾ ಗಟ್ಟಿ ನಿರ್ಧಾರ ಮಾಡೀನಿ. ನಾ ಮದುವೆ ಅಂತಾದ್ರೆ ನಿನ್ನ. ಈಗ ನನ್ನ ಮಾತು ನಿನಗೆ ಬೇಸರ ಹಾಕಿರ್ಬೋದು, ಆದ್ರೆ ಮುಂದೊಂದಿನ ನಿನ್ನ ಜೀವನಕ್ಕೆ ನಾನು ಆಸರ ಹಾಕೀನಿ. ಅದು ಏನೇನೋ ರೀ ಗೌಡ್ರ, ಬರೀ ಅದ ಹುಡುಗಿ ಬೇಕನ್ನಕತ್ತಾನ. ಒಟ್ಟು ನೀವೇನಾರ ಮಾಡಿ ಅವರಿಬ್ಬರು ದೂರ ಮಾಡ್ರಿ. ಹೌದು, ಆಕಿ ಗಂಡ ತೀರ್ಕೊಂಡ ನಂದಲ್ಲ, ನನ್ನ ಸುದ್ದಿನ ಮುಟ್ಟಿಲ್ಲಲ್ಲ. ಸುದ್ದಿ ಮುಟ್ಟಿದ್ರ ಅಕ್ಕಿನ ಬೇಕಿಂತ ನಿಮ್ಮ ಮನ್ಯಾಗ ಇಟ್ಕೋಬೇಕಂತ ಮಾಡಿದ್ರಿ ಏನು? ಇದ್ರೆ ಇರ್ತಾಳೆ, ನನಗೇನು ಕಮ್ಮಿ ಆಗೈತಿ. ಒಟ್ಟೇನು ನಿಮ್ಮ ತಮ್ಮನಿಂದ ಆಕಿನ ದೂರ ಮಾಡ್ಬೇಕಷ್ಟ ಅಲ್ಲ. ಇಟ್ಕೊಂಡಾರ ಇಟ್ಕೋರಿ, ಕಟ್ಕೊಂಡಾರ ಕಟ್ಕೋರಿ, ಒಟ್ಟು ನಮ್ಮ ತಮ್ಮನಿಂದ ಅಕ್ಕಿನ ದೂರ ಮಾಡ್ರಿ. ಆಯ್ತಾಯ್ತು. ಹೌದು, ಆಕಿ ಗಂಡ ಸತ್ತಾನಂದಿಲ್ಲ, ಮತ್ತು ಹೊರಗೆ ಯಾರ ಜೊತೆ ಸಲಿಗೆ ನಡೆಸಾಳೇನು? ಮತ್ತು ಯಾರು ಇಲ್ಲತ್ತ ನಮ್ಮ ತಮ್ಮ ಗಂಟು ಬಿದ್ದಾಳ. ನಮ್ಮ ತಮ್ಮನಿಂದ ದೂರ ಆಗ್ಬೇಕು ಅಷ್ಟ. ನನಗೂ ಭಾಳ ದಿವಸದಿಂದ ಯಾವುದೂ ಹಕ್ಕಿಲ್ಲ ಅಂತಂದು ಕಾಯ್ಕೊಂತ ಕೂತಿದ್ದೆ. ಅವರಿಬ್ಬರನ್ನು ದೂರ ಮಾಡಿ ಅದ ಹಕ್ಕಿನ ಹೊಡ್ಕೋತೀನಿ. ಹಾಂ, ನಿಮ್ಮ ಮನೆಗೆ ಹೋಗುವ, ಮತ್ತು ಮಂದಿ ನೋಡಿರ ಏನಾರ ತಿಳ್ಕೊಂಡಾರ. ಆಯ್ತ್ರಿ, ಮತ್ತು ಹೊಳ್ಳೆ ಏನು ನಂಬುದು ಬಂದು ಹೇಳ್ರಿ. ಬಸ್ಸು, ನಿಮ್ಮ ತಂಗಿ ಬಂದಾಳಲ್ಲೋ? ಬಂದಾಳ. ಮತ್ತು ಆಕಿನೊಂದು ಹಂಗಾಯ್ತಲ್ಲ, ಅದಕ್ಕೆ ಕಾಲು ನಿಂದ್ರಲಾರ್ಕ ಬಂದಾಳ ತವ್ರ ಮನೆಗೆ. ಸಣ್ಣ ವಯಸ್ಸಿನಾಗ ಗಂಡಂಗೆ ಕಳ್ಕೊಂಡಾಳ. ತವ್ರ ಮನೆಗೆ ಎಷ್ಟು ದಿನ ಅಂತ ಬಾರಾಗಿ ನಿಂದಿರ್ತಾಳೆ. ನೀನು ಗಟ್ಟಿ ಮನಸ್ಸು ಮಾಡಿ ಮತ್ತೊಂದು ಕಡೆ ಕೊಡಕ್ಕೆ ನೋಡ್ಬೇಕಿಲ್ಲ. ಇನ್ನು ಸಣ್ಣಕ್ಕಿದಾಳ, ಮಕ್ಕಳಿಲ್ಲ ಮರಿ ಇಲ್ಲ, ಹೆಂಗಾದ್ರೂ ಕಪ್ಪಿಸ್ತಾಳೆ. ಆಕಿ ಹ್ಞೂ ಅಂದಂದ್ರೆ ಬೇರೆ ಕಡೆ ಮದುವೆ ಮಾಡಲ್ಲ. ನೋಡ್ಸಿವು, ನನಗೂ ರಗಡ್ ಅನಿಸ್ತದ ಆಕಿನ ಬೇರೆ ತಲೆ ಮದುವೆ ಮಾಡಿಕೊಡ್ಬೇಕು ಅಂಥೇಳಿ. ಆದ್ರೆ ನಾ ಆಕಿಗೆ ಆ ಮಾತು ಹೇಳಿದ್ನಿ ಅಂದ್ರೆ ಎಲ್ಲಿ ತವ್ರ ಮನೆಗೆ ವಜ್ಜೆ ಆಗಿದ್ದೇನೆ ಅನ್ನ ಅಂತಾಳಂತೇಳಿ ಅದಕ್ಕೆ ನಾನು ಕೇಳಿಲಕ್ಕಿಗೆ. ಬಾಳಿ ಬೆಳಗ್ಬೇಕಾದಕ್ಕೆದಾಳ. ನಿನಗೆ ಹೇಳೋದಾಗ್ಲಿಕ್ಕಂದ್ರೆ ಊರಾಗ 4 ಮಂದಿ ಯಾರು ಹಿರಿಯರ ಕಡೆ ಹೇಳಿಸ. ಆಕಿ ನೋಡಿ ನನಗೆ ಒಂಥರ ಜೀವ ಹಿಂಡದಂಗೆ ಆಗೈತಿ. ಇನ್ನು ಆಕಿನ ಒಡ ಹುಟ್ಟಿದಾನ ನಿನಗಾಗೋದಿಲ್ಲ. ಏನಾರ ಮಾಡಪ್ಪ, ಏನ್ದಿಲ್ದ ನಾಳೆ ನಿಂದು ಮದುವೆ ಆಗೋದು. ನಿನ್ನ ಹೆಂತ ಮನೆಗೆ ಬಂದ ಮ್ಯಾಗ ನಿನ್ನ ತಂಗಿ ಬೀದಿಗೆ ಬರಬಾರ್ದು. ಈಗ ನಕ್ಕೋತಿದ್ದಾಗ ನಕ್ಕೋತ ಕಡೆಯಕ್ಕೆ ಆಗ್ಬಿಡ್ರಿ. ನೋನ್ಯಾಗ ಮರೆತ್ರ ಬಿಡ್ತಾಳೆ. ಇಷ್ಟೆಲ್ಲ ಮಾತಾಡ್ತಿ, ಇಷ್ಟೆಲ್ಲ ನಿನಗೆ ಗೊತ್ತಿದ್ರು ಆಕಿನ ಯಾರು ಮದುವೆ ಆಗ್ಬೇಕು ಹೇಳು? ರಗಡ ಅಂದದಾಳ, ಚಂದದಾಳ, ತಿಳ್ದಕ್ಕಿದಾಳ, ಶಾಣಕ್ಕಿದಾಳ. ಮನೆತನ ಬರಂಗೆ ಬರ್ತಾವೆ, ನೋಡಂಗೆ ನೋಡ್ತಾರೆ. ಮನಸ್ಸಿಗೆ ಬಂದ್ರೆ ಮದುವೆ ಆಕ್ಕಾಳ. ಹಂಗೆ ಯಾರೂ ಆಗ್ಲಿಕ್ಕಂದ್ರೆ ಸ್ವಚ್ಛ ಮನಸ್ಸಲ್ಲಿ ಒಂದು ಮಾತು ಹೇಳ್ತೀನಿ, ನಾ ಆಕಿನ ಕೊಳ್ಳಿಗೆ ತಾಳಿ ಕಟ್ಟಕ್ಕೂ ತಯಾರಿದ್ದೀನಿ. ಏನು ಮಾತಾಡ್ತೀವಿ? ಎಲ್ಲ ಮಾತಾಡ್ಬೇಡ. ನಿನ್ನ ಮನಸ್ಸು ಅಂತ ಕೇಳಾಕತ್ತೀನಿ. ನಿಮ್ಮ ತಂಗಿ ಮುಂದೆ ಮಾತಾಡೀನಿ, ಆಕಿ ಏನೂ ಹೇಳಿಲ್ಲ. ಮಾತಾಡಿದ್ರೆ ನಮ್ಮ ಮನ್ಯಾಗೂ ಮಾತಾಡ್ತೀನಿ, ಊರಾಗ ಹಿರಿಯರ ಮುಂದೆ ಮಾತಾಡ್ತೀನಿ. ಈಗ ಮನಸ್ಸು ಬಿಚ್ಚಿ ನಿನ್ನ ಮುಂದೆ ಮಾತಾಡೀನಿ. ನಿನ್ನ ತಂಗಿನ ಗಟ್ಟಿ ಧೈರ್ಯ ಮಾಡಿ ನನ್ನ ಜೊತೆ ಮದುವೆ ಮಾಡಿದೆ ಅಂದ್ರೆ ಆಕಿನ ಬಂಗಾರದಂಗೆ ನೋಡ್ಕೊತೀನಿ. ಹೇಳಿದ್ರಾಗೂ
ಬಂದಿನಂತಲ್ಲ ಏನ್ರ ಅಂದ ನಾನು ಏನ್ರ ಅಂದಿದ್ರೆ ಹೇಳವ ಏನ್ರ ಅಂದರ್ಗತ್ಲಿ ಮಾತಾಡ್ದ ನನಗವ ಇನ್ನೊಂದು ಮದುವೆ ಆಗಂತ ಹಂಗೆ ಏನೇನಾರ ಮಾತಾಡ್ದ. ಅವ ಅಂದ ಮಾತು ನಿನ್ಗೆ ಹೆಂಗೆ ಅನಿಸ್ತಾವ ಯಾವ ಮಕ ಇಟ್ಕೊಂಡು ಇನ್ನೊಂದು ಮದುವೆ ಆಗ್ಲಣ್ಣ ನಾನು. ನಿನ್ನ ಬಗ್ಗೆ ಯಾಕಿಟ್ಟು ಕೀಳಾಗಿ ಮಾತಾಡ್ತೀನಿ ದೇವ್ರು ಹಂಗೆ ಬರ್ದಾನ ಹಂಗೆ ಆಗೈತಿ ಮೊದಲ ಜೀವನದಾಗ ನೊಂದೇನಣ್ಣ, ಮತ್ತು ಯಾಕಣ್ಣ ಈ ಎಲ್ಲ ರಗಳಿ? ರಗಳೆ ಅಂತಲ್ಲವ ಭಾಳ ಬೆಳಗುವಂಥ ಹೆಣ್ಮಗಳಿದ್ದೀನಿ ಇನ್ನೂ ಸಣ್ಣ ವಯಸ್ಸಿನಿಂದ. ಜೀವನದಾಗ ಮದುವೆ ಅನ್ನೋದು ಒಂದೇ ಸಲಣ್ಣ, ಅದು ಆಗಿ ಹೋಗೈತಿ. ಮತ್ತು ತಿಳಿದು ಎಡಗು ಅಂತೀಯಣ್ಣ ನಂಗೆ. ನಾನಾಗಲೇ ಮದುವೆ ಆಗಂತೇಳಿ ನಾನು ನಿನ್ನ ನುಗ್ಸಾಗತ್ತಿಲ್ಲವ. ಊರಾನ ಮಂದಿ ಹೆಂಗೆ ಮಾತಾಡತ್ತದ ಅದನ್ನ ಬಂದು ನಾನು ನಿನ್ನ ಮುಂದೆ ಹೇಳಾಕತ್ತೀನಿ. ಊರು ಮಂದಿಗೆ ಏನಣ್ಣ 100 ಥರ ಮಾತಾಡ್ತಾರೆ. ನನ್ನ ಗಂಡು ಸತ್ತಾಗ ಆಟೆಲ್ಲ ಮಾತಾಡ್ದಾರ, ಈಗೇನು ಮಾತಾಡಂಗಿಲ್ಲಣ್ಣ ಅವರು. ಈಗ ಮಾತಾಡೋರು ನಾಳೆ ನೀ ಯಾರು ಜೋಡಾರ ಮಾತಾಡ್ಕೋತ ನಿಂತಂದ್ರೆ ಸಂಬಂಧ ಕಟ್ಟಿ ಮಾತಾಡ್ತಾರೆ. ಅದೇ ನೀ ಮದುವೆ ಆದೆ ಅಂದ್ರೆ ಅದ ಈಗ ನಾ ಮದುವೆ ಆದೆ ಅಂದ್ರೆ 1 ಕೈ ಜೋಡಿ 10 ಕೈ ಜೋಡಾಕವಣ್ಣ. ನೀ ಏನು ತವ್ರಿಗೆ ವಜ್ಜಲ್ಲವ, ನನಗೆ ಅನ್ಸಿದ್ದು ನಾ ಹೇಳೀನಿ, ನೋಡಿ ಹೆಂಗೆ ಮಾಡ್ತೀನಿ. ನಿನ್ನ ಬದಲ ನಾ ಏನು ಹೇಳಂಗಿಲ್ಲ. ನಮ್ಮ ತಮ್ಮ ಹುಚ್ಚಿಡ್ಸ್ಕೊಂಡು ಕೂತಾನ, ಎಲ್ಲಿ ಅವನ ಜೀವನ ಹಾಳಾಕತ್ತೇನಕತ್ತೀನಿ. ನನ್ನ ಜೀವನನ ಹಾಳಾಗಿ ಬಂದು ತವ್ರ ಮನೆ ಕುತ್ಕೊಂಡೇನ್ರಿ. ಈಗ ನಿಮ್ಮ ತಮ್ಮನ ತಪ್ಪನು ನನ್ನ ಮ್ಯಾಗ ಹಾಕಾತೀರಿ. ಮತ್ತೇನ್ವಾ ಹೆಣ್ಣು ನೋಡಕ್ಕೆ ಹೋಗೋಣ ಬಾ ಅಂದ್ರೆ ನಿನ್ನ ಕಡೆ ಬಲ್ ಮಾಡಿ ತೋರಿಸ್ತಾನ, ಮತ್ತೆ ಸಿಟ್ಟು ಬರಂಗಿಲ್ಲ ಏನು? ಅಕ್ಕ ಅಣ್ಣ ಮಾಡಿದ ತಪ್ಪಿಗೆ ಅವ್ರಿಗೆ ಯಾಕೆ ಭಯ ಆಗತ್ತಿ? ಅಣ್ಣಗೆ ಹೇಳೋಣ ತಗೋ. ಅವ ನನ್ನ ಬಗ್ಗೆ ಏನು ತಿಳ್ಕೊಂಡ ನನಗೆ ಗೊತ್ತಿಲ್ರಿ, ಆದ್ರೆ ಇದ್ರಾಗ ಎಳ್ಳಷ್ಟು ತಪ್ಪು ನಂದಿಲ್ರಿ. ನೋಡುವ, ನೀ ಏನಾರ ಮಾಡ, ಒಟ್ಟು ಅವ್ನ ಕಣ್ಣಿಗೆ ಬೀಳಕ್ಕೆ ಹೋಗ್ಬೇಡ. ಇತ್ತಿತ್ಲಾಗ ನಮ್ಮ ಮಾತನ್ನ ಕೇಳವಲ್ಲ. ನಿಮ್ಮ ತಮ್ಮ ನಿಮ್ಮ ಮಾತ ಕೇಳವಲ್ಲ ಅಂದ್ರೆ ಇನ್ನು ನನ್ನ ಮ್ಯಾಗ ಆಸೆ ಇಟ್ಕೊಂಡು ಕುಂತಾನಂತೀರಿ. ನನ್ನ ಮಾತು ಎಲ್ಲಿ ಕೇಳ್ಬೇಕ್ರಿ ಅವ? ನಾ ಎಷ್ಟು ಹೇಳಿದ್ರು ಕೇಳೋಳ, ನೀರ ಸ್ವಲ್ಪ ಹೇಳ. ಅಕ್ಕ ನಿನಗರ ನಾ ಏನೂ ಅನ್ನೋದಿಲ್ಲ, ಆದ್ರೆ ನಮ್ಮ ಅಣ್ಣ ನೀನೇ ಜರ ತಿಳಿಸಿ ಹೇಳು. ಹೇಳುವಷ್ಟು ಹೇಳ್ತೀನಿ, ಆದ್ರೆ ಅವ ಕೇಳಲಿಲ್ಲ ಅಂದ್ರೆ ನೀವೆಲ್ಲರೂ ನನ್ನ ಮ್ಯಾಗ ದೂರ ಹಾಕ್ಬೇಡ್ರ. ಸುಮ್ಮಿದ್ ಹುಡುಗ ಹುಚ್ಚಿಡಿಸಿ ತಪ್ಪು ತನ್ನ ಮೇಲೆ ಹಾಕೋತಾಳ. ಅಕ್ಕ ನೀ ಸುಮ್ಮರ ಕುಂದ್ರು, ನಾ ಮಾತಾಡಕತ್ತೀನಲ್ಲ. ಅಕ್ಕನೂ ಅಣ್ಣಗೆ ಹೇಳ್ತೀನಿ ಅಂದಳಲ್ಲ. ನೊಂದು ಬಂದೇನ್ರಿ, ಬಂದವ್ರ ಮುಂದೆ ಇದನ್ನ ಹೇಳಿ ನನ್ನ ಹೆಸರು ಹಾಳು ಮಾಡಬೇಡ್ರಿ. ದೌಳಕ್ಕೆ ಇದೀವ, ನಮ್ಮ ತಮ್ಮ ನಮ್ಮ ಕೈಯಾಗಿರಂಗೆ ಮಾಡು. ನಿಂದು ಮದುವೆ ಆಗೈತೇನುವ? ಇಲ್ಲ ಕೈನಾ ಓದಾತೀನಿ. ಚಂದಾಗ ಓದು, ದುಡುಕಿ ಲಗುನ್ ಮದುವೆ ಆಗಬೇಡ, ಜೀವನ ಹಾಳಾಕೈತಿ. ಅಕ್ಕ ನಮ್ಮಕ್ಕ ಹಾಗೆ ಅಂತಿರ್ತಾಳ್ರಿ, ಆಕೆ ಹಂಗೆ ಅಂದಾಳ ಅಂತೇಳಿ ನೀವು ಮನ್ಸಿಗೆ ಹಚ್ಕೋಕೆ ಹೋಗ್ಬೇಡ್ರಿ. ನಾ ಬೇಡ್ಕೊಂಬಂದಿದ್ದ ಅಷ್ಟೈತಿ. ಯಾರು ಏನಂತಾರ ಎಲ್ಲಾನು ಅನಿಸ್ಕೊಂಡು ಸುಮ್ಮನೆ ಇರ್ಬೇಕಲ್ವ. ನೋಡಕ್ಕೆ ಚಂದದಿ, ನಮ್ಮ ಅಣ್ಣ ಇಷ್ಟಪಟ್ಟನಂತಿ, ನನಗೂ ಭಾಳ ಖುಷಿ ಅದ. ನಿಮ್ಮ ಅಣ್ಣಗಂತೂ ಬುದ್ಧಿಲ್ಲ, ನಿನಗರ ಬುದ್ಧಿ ಬೇಡ ಇವ. ಇಷ್ಟಪಟ್ಟಿದ್ದು ಪಡ್ಕೋಬೇಕಂತಂದ್ರೆ ಬುದ್ಧಿವಂತರು ದಡ್ಡರಾಗಬೇಕಾಕೈತಿ. ಈ ವರ್ಷ ಹೊಲ್ದಾನ ಪೀಕ್ ಬಂದ ಮೇಲೆ ಸಾಲ ಎಲ್ಲ ಬಗೆಹರಿಸಿ ಮದುವೆ ಮಾಡ್ಕೋಬೇಕಂತಂದು ಆಸೆ ಪಟ್ಟಿದ್ದೆ. ಆದ್ರೆ ಮನ್ಯಾಗ ಹಾಕೋಬೇಕು ಬಂದು ಮೂಲ ಆದ್ಲದ. ಮಾತಾಡ್ಕೊಳ್ಳೋರಿಗೆಲ್ಲ ಮೂಲ ಆಗಿರ್ಬೇಕು, ಆದ್ರೆ ಈ ಹಣ್ಣಗೆ ಆ ತಂಗಿ ಎಂದೂ ಮೂಲ ಆಗಲ್ಲ. ಏಯ್ ಗಂಡ ಸತ್ಯನ್ನ ತವ್ರ ಮನೆಗೆ ಬೇಸರ. ನೀ ಇನ್ನೊಂದು ಮದುವೆ ಮಾಡಿಕೊಟ್ಟೆ ಅಂದ್ರೆ ಊರನ್ನ ಮಂದಿ ಎಲ್ಲ ನಿನ್ನ ಹೆಸರು ಮ್ಯಾಗ ಉಗುಳ್ತಾರೆ. ಆಕಿನ ಮನೆಯಾಗ ಇಟ್ಕೊಂಡು ಏನು ಮಾಡವ? ಸಾಕ್ತೀನಿ, ತವ್ರಿನ ತೊಟ್ಟಲ್ದಾಗ ಆ ತಂಗಿನ ಸಾಕ್ತೀನಿ. ಏಯ್ ಇದೆಲ್ಲ ಮಾತಿಗೆ ಅಷ್ಟ ಚಂದ. ನಾಳೆ ನಿನ್ನ ಹೆಂಡತಿ ಬಂದಗಳೇ ನಿನ್ನ ತಂಗಿನ ಹೊರಗೆ ಹಾಕೋ ಮನುಷ್ಯ ನೀ. ಈ ಸೌಕಾರನು ಆಕಿನ ಸಾಕಬೇಕಂತ ಆಸೆ ಪಟ್ಟಾನ, ಕಳಿಸ್ಕೊಡ್ತೀಯನ? ಏಯ್ ಅಕ್ಕಿನ ವಿಷಯಕ್ಕೆ ಏನಾರ ಬರಾಕತ್ತೆ ಅಂದ್ರೆ ಸಣ್ಣ ಕಡ್ದು ಹಿಡಿಗಿ ತುಂಬುತ್ತೀನಿ, ತಲೆಯಾಗಿಟ್ಕೋ. ಏಯ್ ಮೊದಲು ಕೈ ತಳಗಿಳಿಸ, ಭಾಳ ನಿಗರಿ ಮಾತಾಡಕ್ಕೆ ಹೋಗ್ಬೇಡ. ನಾ ಏನು ಆಕಿನ ಹಂಗೆ ಇಟ್ಕೊಳ್ಳೋದಿಲ್ಲ, ಆಕಿನ ಸಾಯುತನ ಸಾಕೋಬೇಕನ್ನ ಆಸೆ ಪಟ್ಟೀನಿ. ಸಾವ್ಕಾರ ಬೆಕ್ಕದ ಮಾಡೋ ನಾ ಸಹಿಸ್ಕೊತೀನಿ. ನನ್ನ ತಂಗಿನ ಮುಂದೆ ಇಟ್ಕೊಂಡು ಏನಾರ ಮಾತಾಡಕತ್ತೆ ಅಂತ ತಿಳ್ಕೊ, ನಾ ಸಹಿಸ್ಕೊಳಂಗಿಲ್ಲ. ವಿಚಾರ ಮಾಡಿ ಮಾತಾಡಿ ಮಾತಾಡ್ಬೇಕಂದ್ರೆ. ವಿಚಾರ ಮಾಡೇ ಮಾತಾಡ್ತೀನಿ. ಈಗ ನಿನ್ನ ತಂಗಿಗೆ 22 ಬೇಡ 25 ವಯಸ್ಸು. ಆಕಿ ಮನಸ್ಸು ಒಬ್ಬ ಗಂಡ ಬೇಕಾ ಅಂತಂದು ಬಯಸೋದಲ್ಲ. ಮುಂದೊಂದು ದಿನ ನಿನ್ನ ಕಣ್ಣು ತಪ್ಪಿಸಿ
ಕದ್ದ ಮುಚ್ಚಿ ಏನ್ರಿ ಮಾಡಾಕತ್ಲಂದ್ರೆ ನಾಳೆ ಊರನ ಮಂದೆಲ್ಲ ನಿನಗೆ ಚೀತು ಅಂತ ಉಗುಳ್ತಾರ ತಲೆಯಾಗಿಟ್ಕೋ. ಆಕಿ ಮದುವೆ ಆಕಿನಂತಂದ್ರೆ ಇನ್ನೊಂದು ಗಂಡ ತಂದಗಿಸಿ ನಾ ಮದುವೆ ಮಾಡಿ ಕೊಡ್ತಾನೆ. ಆದ್ರೆ ನಿನ್ನ ಕೈಗೊಂಬೆ ಯಾಕೆ ನಾ ಬಿಡಂಗಿಲ್ಲ. ಮನಿ ತಗ ಕರೀಶ್ ಅಸಹ್ಯ ಮಾಡೋದು ಯಾವ್ದು ಆಗದವಾ ನಿಮ್ದು? ಇಲ್ಲ ಆಕಿಗೆ ಅಕ್ಕಗಂತ್ರ ಬುದ್ಧಿಲ್ಲ, ನಿನಗ್ರ ಬುದ್ಧಿ ಬೇಡ. ಆಗ ಆ ಹುಡುಗಿಗೆ ಗಂಡ ಅಷ್ಟ ತೀರ್ಕೊಂಡನ, ಉಳ್ಕಿದ್ರೆ ಏನು ಕಮ್ಮಿ ಆಗೈತವ? ಕಡ್ಡಿಲೆ ಕೊರ್ದಂಗದಾಳ, ಬಂಗಾರ ಅಂತ ಹುಡುಗಿದಾಳ. ಆ ಹುಡುಗಿಗೆ ಅನ್ನೋದಾಡೋದು ತಪ್ಪಲ್ಲ? ಆಕಿನ ಜೀವನ ಹೆಂಗೈತೆ ಅಂತ ಗೊತ್ತಿದ್ದು ಆಕಿನ ಇಷ್ಟಪಡತ್ತಲ್ಲ, ಮೊದಲು ತಪ್ಪು ನಿಂದ. ತಪ್ಪು ನಂದ, ಯಾರಿಲ್ಲ ಅಂದಾರ? ಆದ್ರೆ ಜೀವನ ನಿಂತು ಹೋಗಕ್ಕಿಗೆ ಒಂದು ಜೀವನ ರೂಪಿಸ್ಕೊಡಕತ್ತಿಲ್ಲ, ಅಲ್ಲಿ ತಪ್ಪು ಹುಡುಕ ಒಪ್ಕೋತೀನ. ಇನ್ನ ಸಣ್ಣ ವಯಸ್ಸೈತಿವ, ಗಂಡ ಸತ್ತಾನಂದ್ರೆ ಆಕಿ ಜೀವನ ಮುಗಿತೇನ? ಯಾರು ಎರಡನೇ ಮದುವೆ ಆಗಿಲ್ಲ? ಯಾರಾಗಿಲ್ಲ ಹೇಳ್ಬಿಡು. ನನ್ನ ಮನಸ್ಸು ಆಕಿ ಮ್ಯಾ ಬಿದ್ದೈತಿ, ಆಕಿನ ಅಂದಾ ಚಂದಕ್ಕಲ್ಲ. ಆಕಿ ನೋಡಿ ನನಗ ಒಂಥರ ಕಳ್ಳು ಹಿಡಿದಂಗೆ ನಾ ಮದುವೆ ಆಗೋಣ. ನೀ ಒಬ್ಬವಂದ ವಿಚಾರ ಮಾಡಿದ್ರ ಅವ್ರ ಮನ್ಯಾಗ ಕೊಡ್ಬೇಕಲ್ಲ, ಆಕಿ ಮದ್ವೆ ಆಗ್ಬೇಕಲ್ಲ ನಿನ್ಗ. ತಿಳಿಸಿ ಬುದ್ಧಿ ಹೇಳೋರ ಹೇಳಿಸಿ ಮಾತಾಡಕತ್ರ ಆಕಿ ಏನು ಮದುವೆ ಆಗ್ಬೇಕು? ಆಕಿ ಯಾ ಧೈರ್ಯದ ಮ್ಯಾಗ ಇನ್ನೊಂದು ಮದುವೆ ಆಗ್ಬೇಕು? ನಮ್ಮ ಮನೆಯವ್ರಿಗೆ ಬುದ್ಧಿಲ್ಲ, ಮಂದಿದ ಮನೆ ಮಾತಾಡ್ತಾರ. ಅಣ್ಣ ನಂದೇನ್ ತಪ್ಪಿಲ್ಲಿದ್ರಾಗ, ಒದರಾಡ್ದಕ್ಕೆ ಅಕ್ಕ ಬೈಸ್ಕೊಂಡಕ್ಕ ಅಕ್ಕಿ. ಬಾಯಿ ಬಂದಂಗೆ ಬಯಸೊಳಕ ಆಕಿಗೇನ ಯಾರು ದಿಕ್ಕಲ್ಲ ಅಂತ ತಿಳ್ಕೊಂಡ್ಯಾನ? ಐತಿ ರಗಡ ಐತಿ, ಆದ್ರ ಬದಿಕ್ ತೋರ್ಸ್ಬೇಕಂತ ಬಂದಾಳ. ಆಕಿಗೆ ಅಷ್ಟು ಛಲ ಐತೆ ಅಂದ್ಬಿಳಕ ಆಕಿಗೆ ತಾಳಿ ಕಟ್ಟಿ ಆಕಿನ ಜೊತೆ ನಾ ಯಾಕೆ ಜೀವನ ಮಾಡಬಾರ್ದು? ಯಾಕೆ ಮಾಡಬಾರ್ದು? ನೀನು ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು, ಒಂದು ತಿಳಿವಲ್ದು ನನಗ. ಮೆಚ್ಚಿದ ಹುಡುಗಿನ ಪಡ್ಕೋಬೇಕಂತ ಆಸೆ ಇಟ್ಕೋತೀನಿ. ಇಂಥ ಹೊತ್ನ್ಯಾಗ ಹುಚ್ಚಂದ್ರ ಹೊಡಿತೈತಿ, ಏನಂದ್ರ ಹೊಡಿತೈತಿ. ತಂಗಿ ಹತ್ತು ಮಾತಾಡಕತ್ರ ನಿನ್ನ ತಿರುಗಿ ಮಾತಾಡಂಗಾಗಿ ನಾನು ಯಾಕ ಎದಕ್ ನನ್ನ ಹೆಸರು ಹಾಳು ಮಾಡತ್ತೀನಿ ನೀನು? ನಿನ್ನ ಜೀವನಕ್ಕೆ ಆಸರ ಆಗ್ಬೇಕಂತ ನಾ ಬಂದ್ರೆ ನಿನ್ನ ಹೆಸರು ಹಾಳು ಮಾಡಾಕತ್ತೀನಿ ಅಂತ ತಿಳ್ಕೊಂಡೇನು? ಯಾರ ಮುಂದೆ ಏನು ಹೆಸರು ಹಾಳು ಮಾಡೀನಿ? ಕಂಡವ್ರ ಮುಂದೆ ನಾನು ಮದುವೆಕ್ಕೇನೆ ಅಂತ ಹೇಳ್ಕೊಂತ ಬರತ್ತೀಯಲ್ಲ, ನನ್ನ ಪರಿಸ್ಥಿತಿಯಾರ ನೋಡಿ ಇಲ್ಲ ನೀನು? ಪರಿಸ್ಥಿತಿ ನೋಡಿ, ನಿನ್ನ ಜೀವನ ನೋಡಿ, ನಿನ್ನ ಗುಣ ನೋಡಿ ನಿನ್ನ ಮದುವೆ ಹಾಕಿನಂತ ಮಂದಿ ಮುಂದೆ ನಾಕತ್ತೀನಿ. ನಾ ಏನಿಲ್ಲ ಅಂದಿಲ್ಲ, ಆದ್ರೆ ನೀ ಗಟ್ಟಿ ಧೈರ್ಯ ಮಾಡ್ಬೇಕು. ನೋಡಿ ಗಟ್ಟಿ ಧೈರ್ಯ ಮಾಡಿ ಒಬ್ಬಕ್ಕೆ ಬದುಕಿ ತೋರಿಸ್ತೇನೆ. ಆದ್ರೆ ನೀ ಅನ್ಕೊಂಡಿದ್ದ ನಿನ್ನ ಜೊತೆಗೆ ಅಷ್ಟ ಅಲ್ಲ, ಬೇರೆ ಯಾರ ಜೊತೆಗೂ ನಾ ಇರಂಗಿಲ್ಲ, ಆಗೋದೂ ಇಲ್ಲ. ಅದು ಹಿಂಗೆ ಅನ್ನಕ್ಕೆ ಹೋಗಬೇಡ. ನಮ್ಮ ಮನೆಗೆಲ್ಲ ಹೇಳ್ಕೊಂಡಿನಿ, ಊರವ್ರ ಮುಂದೆಲ್ಲ ಹೇಳ್ಕೊಂಡಿನಿ. ಇನ್ನು ಧೈರ್ಯ ಮಾಡಿ ನಿಮ್ಮ ಅಣ್ಣನ ಮುಂದೆ ಹೇಳ್ಕೊಂಡೆ ಅಂದ್ರೆ ಮುಗ್ದಂಗೆ ಆತ. ಏನೋ ಮನಸ್ಸು ನಿನ್ನ ಮ್ಯಾಜ್ ಜಗ್ಗೈತಿ, ಇಲ್ಲ ಅನ್ಬೇಡ. ನಾನು ಹಿಂಗೆ ತಾಳಿ ಕಟ್ಟಿ ನಿನ್ನ ನನಗೆ 4 ಕುಕ್ಮ ಹಚ್ಚಿ ನಮ್ಮ ಮನೆ ಸೊಸೆ ಕರ್ಕೊಂಡು ಹೋಗಿ ಹೋಗ್ತೀನಿ. ಗಟ್ಟಿ ಧೈರ್ಯ ಮಾಡಿ. ನೀನು ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು. ಮದುವೆ ಆದಾಕಿನ ಮತ್ತೇನು ಮದುವೆ ಆಕಿ? ನೀ ಅನ್ನೋದು ಬರೋಬರಿನ. ಮದುವೆ ಆಗಿ ಗಂಡ ಮನೆ ನೀ ಚಂದ ಇದ್ದೆ ಅಂದ್ರೆ ನಾನು ನಿನ್ನ ಕಣ್ಣೆತ್ತು ನೋಡ್ತಿದ್ದಿಲ್ಲ. ಆದ್ರೆ ಮುತ್ತೈದೆ ಭಾಗ್ಯನ ಕಳ್ಕೊಂಡು ಮಂದಿ, ಅದು ಈ ಸಣ್ಣ ವಯಸ್ಸಿನಾಗ. ಯಾಕೆ ನಿನಗೆ ತಾಳಿ ಕೊಟ್ಟೋದು, ನಿನ್ನ ಜೊತೆ ಬಾಳೆ ಮಾಡೋದು ತಪ್ಪನ್ಸಾತೈತೇನ? ನನಗಷ್ಟ ಅಲ್ಲ, ನೋಡ್ದವ್ರಿಗೆಲ್ಲ ನೀ ಮಾಡೋದು ತಪ್ಪ. ನನ್ನ ತಪ್ಪು 100 ಇರಲಿ, ಆದ್ರೆ ನಿನ್ನ ಜೀವನದಾಗ ನಾ ಬರೋಬ್ಬರಿ ನಾ ಮಾಡಾಕತ್ತೀನಿ. ಆದ್ರೆ ನಿನ್ನ ಮನಸ್ಸೊಂದು ಗಟ್ಟಿರ್ಬೇಕು. ಯಾರ ಎದುರಾದರೂ ನಿನ್ನ ಹನಿನ ಕುಂಕುಮ ಇಟ್ಟೇ ಇರ್ತೀನಿ. ಏಯ್, ನೀ ಏನು ಚಿಂತೆ ಮಾಡಿದ್ರು ನಿನ್ನ ತಂಗಿ ಮುತ್ತೈದೆ ಭಾಗ್ಯ ಸಿಗೋದಿಲ್ಲ. ಸುಮ್ಮನೆ ಹೇಳಿದ್ದು ಕೇಳ. ಏನು ಹೇಳತ್ತಾರಣ್ಣ ಅವರು? ಅವ ಅಂದ ಮಾತು ನಿನ್ನ ಮುಂದೆ ಏನಾರು ಹೇಳಿದ್ನಿ ಅಂದ್ರೆ ನಿನಗೆ ಮೊದಲೇ ಸಿಡ್ತಾಳಲ್ಲವ. ಸುಮ್ ಕುಂದ್ರವಾಣಿ. ಅವ್ರು ಮಾತಾಡೋ ಮಾತು ಒಳ್ಳೇದಿತ್ತು ಅಂದ್ರೆ ಯಾಕೆ ಸಿಟ್ಟು ಬರ್ತೈತಣ್ಣ? ಅವ್ರು ಮಾತಾಡೋ ಮಾತು ಕೆಟ್ಟದಿತ್ತಂದ್ರೆ ಯಾರು ಸುಮ್ಮ ಕುಂದಿರ್ತಾರ? ಅಲ್ಲೋ, ಒಳ್ಳೇದು ಕೆಟ್ಟದು ಯಾವುದು ಅಂತ ಆಕಿಗೆ ತಿಳಿಯಾಕತ್ತೈತಿ, ನಿನಗೆ ತಿಳಿಯಾಕತ್ತಿಲ್ಲಲ್ಲ. ಅಲ್ಲ, ನಾ ಏನು ಕಮ್ಮಿ ಮಾಡ್ತೀನಿ ಅಂತ ನನ್ನ ಮಾತಿಗೆ ನೀವು ಹೂ ಅನ್ನಕತ್ತಿಲ್ಲ. ಸಾವ್ಕಾರ, ನೀ ಹೇಳಿದ ಮಾತಿಗೆ ನಾನು ನಿನಗೆ ಅಲ್ಲೇ ಉತ್ತರ ಕೊಟ್ಟೀನಿ. ಈಗ ಹೊಳ್ಳೆ ಮಿಳೆ ಕೆದಿಕ್ಕಿ ಮಾತಾಡಕತ್ತೆ ಅಂದ್ರೆ ನಾ ಸುಮ್ ಕುಂದ್ರಲ್ರಿ. ಏ ಮರಾಯ, ಭಾಳ ಆದ್ರೆ ಸಿಟ್ಟಿನಾಗ ನನ್ನ ಮ್ಯಾಗ ಕೈ ಮಾಡಿ, ಭಾಳ ಆದ್ರೆ ಸಿಟ್ಟಿನಾಗ ಏನರ ಮಾತಾಡಿ
ನಾ ಪಡ್ಕೋಬೇಕಂತ ಕೂತೀನಿ. ಉಡಿಸ್ಕೊಂಡ್ರು ನಡಿತೈತಿ, ಬಯಸ್ಕೊಂಡ್ರು ನಡಿತೈತಿ. ನಮ್ಮ ಅಣ್ಣ ಇವ್ರ ಹತ್ರ ಏನಾರ ಸಾಲಾಗಿಲ್ಲ ಮಾಡ್ಯಾನ, ಅದನ್ನು ಕೇಳಕ್ಕೆ ಇವ್ರು ಮನೆ ಮಠ ಬಂದಾರ. ಬಸ್ಸು, ನಿಮ್ಮ ತಂಗಿ ಮನಸ್ಸು ಯಾಕೋ ಚಡಪಾಡ್ಸಕತ್ತೈತಿ. ಹುಟ್ಟು ಸೂರ್ಯ ನಾಳೆಗೆ ಬರ್ತಾನ ಇಲ್ಲ ಅಂತೇಳಿ ಸಂಶಯ ಪಡ್ರಿ. ಆದ್ರೆ ನನ್ನ ತಂಗಿ ಮೇಲೆ ಸಂಶಯ ಪಡೋ ಮಾತಾ ಒಟ್ಟ ಮಾತಾಡಕ್ಕೆ ಹೋಗ್ಬೇಡ್ರಿ. ನೀ ಒಮ್ಮೆ ನನ್ನ ಮಾತಿಗೆ ಹ್ಞೂ ಅಂದ ನೋಡ, ದಿಕ್ಕ ಬದಲು ಮಾಡವನ. ನಿನ್ನ ತಂಗಿ ಮನಸ್ಸು ಬದಲು ಮಾಡಂಗಿಲ್ಲನ. ನಮಗೆ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಕ್ಕೆ ಹಚ್ಚಬೇಡ್ರಿ. ಸುಮ್ಮ ಹೆಂಗೆ ಬಂದಿರ ಹಂಗೆ ಹೋರಿ. ಓಕೆನಿ, ಆದ್ರೆ ಮತ್ತೆ ಬರಲ್ಲ ಅಂತ ತಿಳ್ಕೊಬೇಡ. ಬಂದ ಅವ ಅಷ್ಟೆಲ್ಲ ಮಾತಾಡಿದ್ರು ಸುಮ್ಮನೆ ನಿಂತಿದ್ದಲ್ಲ ಅಣ್ಣ. ಅವಂದನಿಂದ ಏನು ಕತಿ? ಕತಿ ಮಾಡಿ ಹೇಳಿದ್ರೆ ರಗಡದವ. ನಿನ್ನ ಕೈ ಮುಗಿದು ಹೇಳ್ತೀನಿ, ಇನ್ನೊಂದು ಮದುವೆ ಆಗವ. ಅಂದ್ರೆ ಕಂಡವರೆಲ್ಲ ನಿನಗೆ ಕೆಟ್ಟ ಹಸೆಯಾಗಿ ಮಾತಾಡತ್ತಾರವ. ಇದು ಆ ಶಿವನೊಬ್ಬನು ಬಿಟ್ಟ. ಯಾಕೆ ಊಟಕ್ಕೆ ಬಂದಿಲ್ಲ ನೀ ಮನೆಗೆ? ಹಸು ಆಗೈತೆ ಇಲ್ಲ ನಿಂಗೆ? ಏನು ಹಸು ಆಕೈತಿವ? ಮನಸ್ಸಿನಾಗ ಆಕೆ ಚಿತ್ರ ಮರಿಲಾರಂಗೈತಿ. ಏನು ಹಸು ಹಾಕದ? ಆಕೆ ಸಲುವಾಗಿ ಎಷ್ಟು ಹುಚ್ಚಿಡ್ಸೊಂಡಿ ಅಣ್ಣ. ಹುಚ್ಚಂತೇನಿಲ್ಲವ, ಆಕೆ ಮ್ಯಾಗ ಹೆಚ್ಚು ಪ್ರೀತಿ ಐತಿ. ಆ ಪ್ರೀತಿ ಪಡ್ಕೋಬೇಕನ್ನೋ ಹಂಬಲ ನನಗೆ ಕಾಡಕತ್ತೈತಿ. ಆಕೆ ಮದುವೆ ಆಗ್ಲಿಕ್ಕಂದ್ರು ನನಗೆ ಹಂಗೇನು ಅನಿಸ್ತಿದ್ದಿಲ್ಲ. ಆದ್ರೆ ಮದುವೆ ಆಗಿ ಗಂಡಂಗೆ ಕಳ್ಕೊಂಡು ಊರಿಗೆ ಬಂದಳಲ್ಲ, ಆಕಿನ ಮುಂದಿನ ಜೀವನ ಹೆಂಗೆ ಅಂತ ವಿಚಾರ ಮಾಡಾಕತ್ತೀನಿ. ಆಕಿನ ಜೀವನಕ್ಕೆ ಒಂದು ಅರ್ಥ ಬರ್ಬೇಕಾದ್ರೆ ನಾ ಆಕಿನ ಮದುವೆ ಆಗಬೇಕು. ನಿನ್ನ ಕಷ್ಟ ಅರ್ಥಕ್ಕೈತಣ್ಣ ನನಗೆ. ಆದ್ರೆ ನನ್ನ ಕೈಲಿ ಎಷ್ಟು ಹೆಲ್ಪ್ ಆಗ್ತದೆ ಅಷ್ಟು ಮಾಡ್ತೀನಿ. ಯವ್ವ, ಇಷ್ಟು ದಿನ ನಾನು ನಿನಗೇನೂ ಕೇಳಿಲ್ಲ. ಆದ್ರೆ ತಂಗಿ ರೂಪದಾಗ ನೋಡೋದಕ್ಕಿಂತ ಇವತ್ತಿನ ತಾಯಿ ರೂಪದಾಗ ನೋಡ್ತೀನಿ. ಒಟ್ಟು ಆಕಿನ ನನ್ನ ಒಂದು ಮಾಡುವ. ಅಕ್ಕ ಹೇಳಿದ್ರೆ ಆಕೆ ತಿಳೋಲ್ದು. ನೀ ಕಲ್ತಾಕಿದಿ, ನಿನಗೆ ಅರ್ಥ ಆಕೈತಿವ. ನಾನು ನಿನಗೆ ಸಣ್ಣಕ್ಕಿ, ನೀನ ನಂಗೆ ಬುದ್ಧಿ ಮಾತು ಹೇಳ್ಬೇಕು. ನಾ ಏನು ಹೇಳಿ ನಿಂಗೆ? ಈ ಒಂದು ವಿಷಯ ಬಿಟ್ಟು ಬೇರೆ ಮಾತು ಏನರ ಹೇಳುವ, ನಾನು 100 ಸಲ ಕೇಳ್ತೀನಿ. ಆದ್ರೆ ಈ ವಿಷಯದಾಗ ನೀ 100 ಸಲ ಹೇಳಿದ್ರು ಹಾಂ ತಿಳ್ಕೊಳ್ಳೋ ಲೆಕ್ಕದಾಗಿಲ್ಲ. ಆಕೆ ಕೊಳ್ಳಿಗೆ ನಾ ತಾಳಿ ಕಟ್ಟಬೇಕು. ಅಣ್ಣ, ನಿನ್ನ ಕಣ್ಣೀರು ನನಗೆ ನೋಡೋಕ್ಕಾಗವಲ್ದು. ನಾ ಏನು ಮಾಡಬೇಕು? ಆಕಿನ ಒಪ್ಪಿಸ್ಬೇಕಲ್ಲ, ನಾ ಒಪ್ಪಿಸ್ತೀನಿ. ನೀವೇನು ಹೇಳಿದ್ರು ನಮ್ಮ ಅಣ್ಣ ಕೇಳವಲ್ಲ. ನಮ್ಮ ಅಣ್ಣ ನಡುವೆ ನಿಮ್ಮ ನಡುವೆ ಏನೈತಿ ಅನ್ನೋದು ನಂಗೆ ಗೊತ್ತಿಲ್ಲರಿ. ಆದ್ರೆ ನೀವೇನು ಹೇಳ್ತೀರ ಅದನ್ನು ನಾ ಕೇಳ್ತೀನಿ. ಏನು ಹೇಳ್ರಿ ಅದು? ಏನು ಹೇಳಕ್ಕೆ ಏನೈತಿ ಪರು? ನಿನಗಂತೂ ಯಾರೂ ದಿಕ್ಕಿಲ್ಲ. ನಾ ಅಂತೂ ನಿನ್ನ ಮ್ಯಾಗ ಮನಸ್ಸು ಮಾಡೀನಿ. ನನ್ನ ಜೊತೆ ನೀ ಇರ್ತೀಯ ಅನ್ನೋದಕ್ಕೂ ಭಾಳ ಅರ್ಥ ಅದಾವ್ರಿ. ತಂಗಿ ಆಗಿರ್ಲು, ಅಕ್ಕ ಆಗಿರ್ಲು, ಏನಂತ ಇರ್ಬೇಕ್ರಿ? ಏಯ್, ಏನ್ರಿ ಹೇಳಣ್ಣ, ಏನ್ರ ಮಾತಾಡಕತ್ತಿಲ್ಲ. ತಂಗಿ ಆಗಿರಕ್ಕ, ಅಕ್ಕ ಆಗಿರಕ್ಕ ನನ್ನ ಜೊತೆ ಒಡ ಹುಟ್ಟಿದವ್ರು ಮನ್ಯಾಗ ಅದಾರ. ನಾ ಹಂಗೆ ಹೇಳಕತ್ತಿಲ್ಲ. ನಿನಗೆ ಯಾರೂ ದಿಕ್ಕಿಲ್ಲ, ಅದಕ್ಕೆ ನನ್ನ ಜೊತೆ ಇರ್ಬಾ ಅಂತ ಕರ್ಯಾಕತ್ತೀನಿ ಅಷ್ಟ. ಯಾರು ದಿಕ್ಕಿಲ್ಲ ಅಂತ ಹೇಳ್ತೀರಲ್ರಿ ಗೌಡ್ರ. ನನಗ ಅಂತ ನನ್ನ ತವ್ರ ಮನೆ ಐತಿ, ನನ್ನ ಅಣ್ಣದ. ನನಗ ಏನ್ ಮಾತಾಡ್ತೀರಿ ನೀವು? ಹಾಗಲ್ಪರು, ನಾ ಕೇಳೋದಕ್ಕೆ ನೀ ಹೇಳೋದಕ್ಕೆ ಬೇರೆನೇ ಐತಿ. ನಿನಗೆ ಅಣ್ಣ ಅದಾನ, ನಿನ್ನ ಆಸರಕ್ಕೆ ಅದಾನ, ನಿನಗೂ ತವ್ರ ಮನೆ ಐತಿ. ಆದ್ರೆ ನಿನ್ನ ನೆರಳಿಗೆ ಐತಿ. ಈ ನಿನ್ನ ವಯಸ್ಸಕ್ಕೆ ಯಾರದ? ನನ್ನ ವಯಸ್ಸಿನ ಬಗ್ಗೆ ಚಿಂತೆ ಬಿಡ್ರಿ. ನಿಮ್ಮ ಮನ್ಯಾಗೂ ಅಕ್ಕ ತಂಗಿಯರು ಅದಾರಲ್ಲ, ಅವ್ರ ವಯಸ್ಸಿನ ಬಗ್ಗೆ ಯೋಚನೆ ಮಾಡ್ರಿ. ಏಯ್, ನನ್ನ ಅಕ್ಕ ತಂಗಿ ವಿಷಯಕ್ಕೆ ಬಂದಿ ಅಂದ್ರೆ ಯಾಕ್ರಿ ಗೌಡ್ರ? ನಿಮ್ಮ ಅಕ್ಕ ತಂಗಿಯರ ವಿಷಯಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಸಿಟ್ಟು ಬಂತು, ಕರಳು ಚುರುಕನ ಆತೈತಿ ನಿಮಗೆ. ಆದ್ರೆ ನಾನು ನಿಮ್ಮ ಅಕ್ಕ ತಂಗಿಯರಂಗ ಒಂದು ಹೆಣ್ಣಲ್ಲ. ಏಯ್, ಅದನ್ನೆಲ್ಲ ಬಿಡು. ನಿನಗೇನು ಬೇಕು ಕೇಳ, ನೀ ಬೇಡಿದ್ದನ್ನು ತಂದು ಕೊಡ್ತೀನಿ. ಆದ್ರೆ ನೀ ನನ್ನ ಜೊತೆ ಇರ್ತೀಯಲ್ಲ? ಇನ್ನೊಮ್ಮಿಂದ ನಿಮ್ಮ ಬಾಯಾಗ ಇಂಥ ಮಾತು ಬಂದ್ವು ಅಂದ್ರೆ ಕಾಲಾಗಿ ನಾವು ಕೈಯಾಗ ಬರ್ತಾವು. ಹುಷಾರಾಗಿರ. ನನ್ನ ತಮ್ಮ ಹಾದಿ ಬಿಟ್ಟು ಬದುಕ್ಯಾನ ಅನ್ನೋದು ಅಂಜಿಕೆಪ್ಪ.
ನಿಮ್ಮ ಮನೆ ಬಗ್ಗೆ ನೀವು ಬಡ್ದಾಡೋರು, ನಮ್ಮ ಮನೆ ಬಗ್ಗೆ ನಾವು ಬಡ್ದಾಡೋರು. ಆದ್ರೆ ಇದ್ರಾಗ ನಮ್ಮ ತಂಗಿದು ಎಳ್ಳಷ್ಟು ತಪ್ಪಿಲ್ರಿ. ನಮ್ಮ ಶಿವಗಟ್ಟೆಲ್ಲ ಮಾತಾಡ್ಸಲ್ಗೆ ಯಾಕೆ ಕೊಡಬೇಕು? ಏನರ ಅಣಬೇಕು ಆಡಬೇಕು ಅಂತಂದ್ರೆ ಮೊದಲೇ ದುಃಖನಾಗದಳ್ರಿ ಆಕೆ ಏನರ ಅಂದ್ರೆ ಆಡಿದ್ರೆ ನೀವಾಟ ಹೊಟ್ಟೆ ಹಾಕೊಂಡು ಹೋರಿ. ನೋಡ್ತಮ್ಮ, ಮೊದ್ಲ ನಮ್ಮ ತಮ್ಮ ಆಕಿನ ಮದುವೆ ಹಾಕಣತ್ ಕೂತಾನ. ಮೊದ್ಲ ಆಕಿ ಗಂಡ ಸತ್ತಾಕಿ, ನಮ್ಮ ಮನೆಗೆ ಹೆಂಗೆ ನಡೀತಾಳೆ ಆಕಿ? ಒಂದು ಹೆಣ್ಣಾಗಿ ಸೋತಕಿನ ಬಗ್ಗೆ ಬಟ್ ಮಾಡಿ ಮಾತಾಡೋದು ತಪ್ಪಾತದಕ್ಕ. ಅಲ್ಲೋ, ಒಂದು ವೇಳೆ ನಮ್ಮ ತಮ್ಮ ಆಕಿನ ಮದುವೆ ಆದ್ರೆ ಆಕಿ ಯಾವ ಕಾರ್ಯಕ್ಕೆ ಬರ್ತಾಳು? ಇಷ್ಟೆಲ್ಲ ನಮ್ಮ ತಂಗಿಗೆ ಅನ್ನಿಸ್ಕೊಡ್ದಂದ್ರೆ ನಮ್ಮ ಕೈಲಿ ಆಗಲ್ರಿ. ನೀವೇನ್ರ ಹೇಳೋದಿತ್ತಂದ್ರೆ ನಿಮ್ಮ ಶಿವಗೆ ಹೇಳ್ರಿ. ನಮ್ಮ ತಮ್ಮ ನಮ್ಮ ಕೈಯಾಗಿದ್ರೆ ನಿನ್ನ ಮನೆ ಹುಡ್ಕೋತ್ ನಾ ಯಾಕೆ ಬರ್ತಿದ್ದೀವಿ? ನಮ್ಮ ತಂಗಿ ಗಂಡನೋ ಇದ್ನಂತಂದ್ರೆ ಆಕೆ ಯಾಕೆ ತೋರ್ಮನಿ ಬರ್ತಿದ್ಲು? ಶಿವ ಯಾಕೆ ಆಕಿನ ಬೆನ್ನು ಹತ್ತಿದ್ದ? ಊರು ಸಾಬ್ರಿ ಬ್ಯಾಡ, ಇದ್ದದಟ್ಟ ಬಯಲ್ ಮಾಡ್ಪ. ನಿಮ್ಮ ಅಕ್ಕ ಬಂದು ಹಿಂಗೆ ಅಂದಾಳತ್ತೇಳಿ ನಮ್ಮ ಶಿವ ಗೊತ್ತಾಗಬಾರ್ದ ತಮ್ಮ? ಅಕ್ಕ, ನಾ ಇಷ್ಟು ದಿನ ಏನೋ ಅನ್ಕೊಂಡಿದ್ದೆ, ಆದ್ರೆ ನಮ್ಮ ಅಣ್ಣ ನಿನ್ನ ಜೀವಕ್ಕಿಂತ ಹೆಚ್ಚು ಇಷ್ಟಪಡತ್ತಾನ. ನಮ್ಮ ಅಣ್ಣನ ಕೈ ಬಿಡ್ಬೇಡಕ್ಕ, ನಮ್ಮ ಅಣ್ಣನ ಕೈ ಹಿಡಿ. ನಾ ನಿಮ್ಮ ಅಣ್ಣನ ಮದುವೆ ಅದೇ ಅಂದ್ರೆ ನಿಮ್ಮ ಮನ್ಯಾಗ ಎಲ್ಲರೂ ಖುಷಿಯಾಗಿರ್ತೀರಿ? ಖುಷಿಯಾಗಿರ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ನಮ್ಮ ಅಣ್ಣ ಖುಷಿಯಾಗಿರ್ಬೇಕಾಗೈತಿ. ಲಕ್ಷ್ಮಿ, ಒಂದು ವೇಳೆ ನಾ ನಿಮ್ಮ ಅಣ್ಣನ ಮದುವೆ ಅದೇ ಅಂದ್ರೆ ಊರ ಮಂದಿ ಎಲ್ಲ ಚುಚ್ಚಿ ಮಾತಾಡ್ತೈತಿ, ನೀವೆಲ್ಲ ಅದು ಸಹಿಸ್ಕೊಂತೀರಿ? ಸಹಿಸೋದಕ್ಕೆ ಆಗೋದಿಲ್ಲ, ಆದ್ರೆ ಅಣ್ಣನ ಮುಖ ನೋಡಿ ಸಹಿಸ್ಕೋಬೇಕಾಗುತ್ತಾ? ಒಬ್ರು ಖುಷಿ ಸಂಬಂಧ, ಒಬ್ರು ಆಸೆ ಸಂಬಂಧ ಎಲ್ಲಾರ ನೆಮ್ಮದಿನೂ ಹಾಳಾಗೋದು ಬೇಡ. ಎಲ್ಲ ಯೋಚನೆ ಮಾಡಿನ ಸುಮ್ಮನದಿನ ನಾನು. ಅಕ್ಕ, ಅಣ್ಣ ಮೊದಲು ಬಂದಂಗ ಮನೆಗೆ ಬರೋವಲ್ಲ, ಮೊದಲು ಊಟ ಮಾಡಿದಂಗ ಊಟ ಮಾಡುವಲ್ಲ. ಆ ಹುಚ್ಚು ಸ್ವಲ್ಪ ದಿನ ಇರ್ತೈತಿ, ಆಮೇಲೆ ಅವನಷ್ಟಕ್ಕೆ ಅವನ ಸರಿ ಹೋಗಾನ, ಏನಾಗಲ್ಲ. ಅವನಷ್ಟಕ್ಕೆ ಅವ ಸರಿ ಹೋಗ್ಬೇಕಂದ್ರೆ ಅವ್ನು ನಿಮ್ಮ ಮದುವೆ ಆಗಬೇಕು. ಅಲ್ಲ, ನೀ ಅದೆಲ್ಲ ಏನು ಹೇಳ್ಬೇಡ. ಶಿವ, ನಮ್ಮ ತಂಗಿ ಬಗ್ಗೆ ಊರಾನ ಮಂದಿ ಏನೆಲ್ಲ ಮಾತಾಡತ್ತಾರ. ನೀ ಸುಮ್ಮ ತಾಳಿ ಕಟ್ಟಿ ಮನೆ ತುಂಬಿಸ್ಕೊಂಡು ಭಾಳ ಚಲೋ ಅನ್ಸತ್ತ. ಈಗ ಅರ್ಥ ಆಗಕತ್ತಲ್ಲ, ನಿಮ್ಮ ತಂಗಿಗೂ ಅದೇ ಹೇಳೀನಿ, ತಿಳ್ಕೊಳಕ್ಕೆ ತಯಾರಿಲ್ಲ. ಬೇರೆ ಯಾರನ್ನಾರ ಮದುವೆ ಆದ್ಲಂದ್ರೆ ಈಗ ಒಂದು 4 ದಿನ ಚಂದ ಇರ್ತಾರೆ, ಮುಂದೆ ಚುಚ್ಚು ಮಾತಾಡೋರು ಇರ್ತಾರೆ. ಆದ್ರೆ ನನ್ನ ನಮ್ಮ ಮದುವೆ ಆದ್ಲಂದ್ರೆ ಯಾವತ್ತೂ ಆಕಿ ಸರ್ದು ಕುಂದ್ರು ಅನ್ನೋದಿಲ್ಲ. ಹೇಳುವಷ್ಟು ಆಕಿ ಹೇಳಿ ನೀ ಕೇಳೋಲ್ಲ. ಹೇಳ ನೀನು ಆಕಿನ ಒಬ್ಬಸ್ ನನ್ನ ಮನೆ ತುಂಬಿಸೋಳಾಗ ನಾ ಈಗೂ ತಯಾರದೀನಿ. ನಾ ಒಪ್ಪಿಸ್ತೀನಿ, ಆದ್ರೆ ಆ ಗೌಡು ಮಾತಾಡಿದ ಮಾತು ನನಗೆ ಭಾಳ ಚುಚ್ಚತ್ತಾವು. ಮಾತಾಡೋರ ಮಾತು ಮನ್ಸಿಗೆ ಹಚ್ಕೊಂಡ್ ಕೂತ್ರ ನಿಮ್ಮ ತಂಗಿ ಜೀವನಕ್ಕೂ ಅರ್ಥ ಇರೋದಿಲ್ಲ, ಆಕಿನ ತವ್ರ ಮನೆ ಇಟ್ಕೊಂಡು ಕೂತಿಲ್ಲ. ಹಾಂ, ನಿನಗೂ ಒಂದೂ ಅರ್ಥ ಇರೋದಿಲ್ಲ. ಆಕಿನ ಏನರ ನನ್ನ ಜೊತೆ ಮದುವೆ ಮಾಡಿಕೊಟ್ಟೆ ಅಂದ್ರೆ ಮಾತಾಡೋರ ಬಾಯಾಗ ಮೆಟ್ಟೆತ್ತಾಗಬೇಕೈತಿ. ಮತ್ತು ನಿಮ್ಮ ಮನ್ಯಾಗ ನಿಮ್ಮ ಅಕ್ಕ ಅವರೆಲ್ಲ ಕಂಡೀಷನ್ ಎಲ್ಲ ಭಾಳ ಮಾಡತ್ತಾರ. ಅವರು ಮಾತಾಡಲಿ, ಎಲ್ಲಿ ತನಕ ಮಾತಾಡ್ತಾರೆ? ಈಗ ನಿಮ್ಮ ತಂಗಿ ಸುಖವಾಗಿರ್ಬೇಕಾಗೈತಿ. ಆಕೆ ಸುಖವಾಗಿರ್ಬೇಕಂದ್ರೆ ನಾ ಆಕೆ ತಲೆ ಕಟ್ಟಬೇಕು, ನಾ ಸುಖವಾಗಿರ್ಬೇಕಂದ್ರೆ ಆಕೆ ನಾನು ಹಿಂದೆ ಬರಬೇಕು. ಮಾತಾಡೋರು ಮಾತಾಡಲಿ, ಮನ್ಸಿಗೆ ಹಚ್ಕೋಬೇಡ. ಮುಂದಿನ ಕಾರ್ಯ ನೀ ನಡೆಸ್ಕೊಡು. ಏನು ಮಾಡ್ತೀವಿ ಮಾಡ. ನಮ್ಮ ತಂಗಿನ ನೀನು ಸಂಗಟ ಮದುವೆ ಮಾಡ್ಕೊಳಕ್ಕೆ ಒಪ್ಪಸ್. ನಂದತ್ರ ಸಂಪೂರ್ಣ ಒಪ್ಪಿಗೆ ಅದ. ನಾ ಏನು ಒಪ್ಪಿಸ್ಲಿ? ಆಕಿಗೆ ಧೈರ್ಯ ಅಂತ ಯಾರ್ದಾರ? ನನ್ನ ಮಾತು ಏನಂತ ಕೇಳ್ಬೇಕಾಕಿ? ಅಣ್ಣಾಗಿ ನೀ ಆಕಿಗೆ ಏನರ ಸ್ವಲ್ಪ ಗಟ್ಟಿ ಧೈರ್ಯ ತುಂಬಿದೆ ಅಂದ್ರೆ ಆಕಿ ಹ್ಞೂ ಅನ್ನತ್ತಾಳ. ನಾ ಯಾವಾಗಲೂ ನಿಮ್ಮ ತಂಗಿಗೆ ಕಣ್ಣಾಗಿರ್ತೀನಿ. ಆಕಿ ಇವತ್ತು ನನ್ನ ಮದುವೆ ಆಗಿ ತಯಾರಾದ್ಲಂದ್ರೆ ನಾಳೆಗೆ ನಾ ಮದುಮಗ ಆಗಿ ಆಕಿ ಕೊಳ್ಳಿಗೆ ತಾಳಿ ಕಟ್ತೀನಿ. ವಾಪಸ್ ಆ ಮಾತು ನಿನಗೆ ಕಿವಿಗೆ ಬೀಳಬಾರ್ದಂತೇಳಿ ನಾನಿನ್ನು ಮನೆ ಬಿಟ್ಟು ಹೊರಗೆ ಕಳಿಸಿದ್ದಿಲ್ಲ. ಅಲ್ಲಿ ಯಾಕೆ ಹಾದಿ? ಅಣ್ಣ, ಸಾವ್ಕಾರ ಹತ್ರ ಸಾಲ ಮಾಡಿ ಏನೋ ನಮ್ಮ ಅಣ್ಣ ಬಡತನದಾಗ ಬದುಕಾಕತ್ತಾನೇನೋ ಅಂದ ಅವ್ರ ಹತ್ರ ಮಾತಾಡಕ್ಕೆ ಹೋದ್ನಣ್ಣ. ಅಲ್ಲಿಗೆ ಹೋದ್ಮ್ಯಾಗ ಗೊತ್ತಾಯ್ತು ವಿಷಯನ ಬೇರೆ ಐತಿ ಅಂದ. ಯವ್ವ, ಆ ಸುದ್ದಿ ನಿನಗೆ ಕಿವಿಗೆ ಮುಟ್ಟಬಾರ್ದಂತೇಳಿ ಅಂದ್ಕೊಂಡಿದ್ದೆ ನಾ. ಆದರೂ ಆ ಸುದ್ದಿ ನಿನಗೆ ಕಿವಿಗೆ ಬಿತ್ತು. ಈಗರ ಹೇಳ್ತಾನೆ, ನೀ ಇನ್ನೊಂದು ಮದುವೆ ಆಗುವ. ಯಾಕಣ್ಣ ಇನ್ನೊಬ್ರಿಗೆ ಹೆದರ್ಕೊಂಡು ಯಾ ಹೆಣ್ಮಕ್ಳು ಒಬ್ಬಂಟಿಯಾಗಿ ಜೀವನ ಮಾಡಕ್ಕೆ ಆಗಂಗಿಲ್ಲನ? ಆಗಂಗಿಲ್ಲವಾ? ಆಗಂಗಿಲ್ಲ.
ಈಗಿನ ಕಾಲದಾಗ ಒಬ್ಬಂಟಿಯಾಗಿ ಬದುಕ್ನಿ ಅಂತಂದ್ರೆ ಆಗಂಗಿಲ್ಲವ. 100 ಮಂದಿ 1000 ಥರ ಮಾತಾಡಿ ಕಾಡ್ತಿರ್ತಾರೆ ನಿನ್ನ. ಒಬ್ಬಂಟಿಯಾಗಿ ಗಟ್ಟಿ ಧೈರ್ಯದಿಂದ ಬದುಕ್ಬೇಕಂತ ನಾ ಅನ್ಕೊಂಡಿನಣ್ಣ. ನಾ ಒಬ್ಬಂಟಿಯಾಗಿ ಬದುಕೋದ್ರಿಂದ ನಿಂಗೇನಾರ ಕೆಟ್ಟ ಹೆಸರು ಬರ್ತೈತಿ ಅಂತ ಅಂಜಾಕತ್ತೀಯನ? ಅಂಜೋದಲ್ವ, ಆ ಸಾವುಕಾರ ನೋಡಿದ್ರೆ ನಿನ್ನ ಅಂದ ಚಂದಕ್ಕೆ ಬೆನ್ನ ಹತ್ತಾನ. ಆ ಶಿವ ನೋಡಿದ್ರೆ ನಿನ್ನ ಮನಸ್ಸು ನೋಡಾಕತ್ತಾನ. ನೀನು ತಪ್ಪು ತಿಳ್ಕೊಲ್ಲಂದ್ರೆ ನಾವೊಂದು ಮಾತು ಕೇಳೇನವ, ಸುಮ್ಮ ಆ ಶಿವನ ಲಗ್ನ ಆಗಿಬಿಡವ. ನಿನಗ ಗೊತ್ತಾಯ್ತಣ್ಣ, ಅವ್ರ ಮನ್ಯಾಗ ಅವ್ರ ಅಕ್ಕ ಬಾಯಿಗೆ ಬಂದಂಗೆ ಮಾತಾಡತ್ತಾಳ. ಯಾರು ಸುಖಕ್ಕಂದು ನಾ ಮದುವೆ ಆಗಲಿ. ಸದ್ಯಕ್ಕೆ ಶಿವನ ಮುಖ ನೋಡ್ರೆ ನೀ ಅವ್ನು ಮದುವೆ ಆಗ್ಬೇಕು. ಮುಂದೊಂದು ದಿನ ಅವನಿಂದ ನಿನಗೆ ಸಂತೋಷ ಸಿಗ್ತದ. ಒಮ್ಮೆ ಹ್ಞೂ ಅನ್ನಕ ಇದು ಮಕ್ಕಳಾಟ ಅಲ್ಲಣ್ಣ. ಶಿವ ಜೊತೆಗೆ ಮಾತಾಡ್ತೇನೆ, ಮಾತಾಡಿ ಮುಂದೆ ಹೆಜ್ಜೆ ಇಡ್ತೇನೆ. ಊರ್ ಮಂದಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟದ್ದು ಮಾತಾಡಕತ್ತಾರ ಅಂದ್ರೆ ನಾ ಯಾಕೆ ಸುಮ್ಮನೆ ಇರಲಿ? ನಾನು ನಿನ್ನ ಮದುವೆ ಅಕ್ಕನಿ, ಆದ್ರೆ ನಂದೊಂದು ಷರತ್ತು ಅದ. ಮದುವೆ ಯಾಕಿನಿ ಅಂತ ನಿನ್ನ ಭಯ ಬತ್ತಲ್ಲ, ಇಷ್ಟು ಖುಷಿ ಸಾಕ ನನಗೆ. ನಿನ್ನ ಪಡ್ಕೊಳ್ಳೋ ಸಂಬಂಧ ನೀ ಯಾವ ಷರತ್ತು ಹಾಕ್ತಿ ಹಾಕ, ನಾ ಅದನ್ನು ಸ್ವೀಕಾರ ಮಾಡೋಕ್ಕೆ ತಯಾರದೀನಿ. ಏನು ನಿನ್ನ ಷರತ್ತು? ನಾಳೆ ಊರ್ ಮಂದಿ ನನ್ನ ಕಡೆಗೆ ಏನೋ ಬೆಳ್ ಮಾಡಿ ಮಾತಾಡಿದ್ರು ನಿಮ್ಮ ಮನ್ಸಿಗೆ ಹಚ್ಕೋಬಾರ್ದು. ಗಂಡನ ಕಳ್ಕೊಂಡು ಮತ್ತೊಂದು ಮದುವೆ ಆಗಿನಂದ್ರೆ ಊರ್ನವ್ರೆಲ್ಲ ಮಾತಾಡೋರ, ಆದ್ರೆ ನೀ ನನ್ನೆಲ್ಲೂ ಬಿಟ್ಕೊಡ್ಬಾರ್ದು. ಮದುವೆ ಆಗಿ ಹೊಸ್ತರಾಗ ಎಲ್ಲಾನು ಚಂದ ಅನಿಸ್ತೈತಿ, ಆದ್ರೆ ಮುಂದೊಂದಿನ ಮಂದಿ ಮಾತು ಕೇಳ್ಕೊಂಡು ನೀನು ನನ್ನ ಬಗ್ಗೆ ಮಾತಾಡಕತ್ತಿ ಅಂದ್ರೆ ನಾನು ನಿನ್ನ ಹೆಸರ ಬರ್ಬೇಕು ಸಾಯ್ತು. ಊರ್ ಮಂದಿ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನಾರ ಮಾತಾಡಲಿ, ನಾ ಗಟ್ಟಿಯಾಗಿರ್ತೇನೆ. ನೀ ಗಟ್ಟಿಯಾಗಿರ್ತಿ? ಕೈ ಹಿಡಿದು ಬರೋಕಿನ ಇಷ್ಟೆಲ್ಲ ಗಟ್ಟಿಯಾಗಿ ಮಾತಾಡಕತ್ತಾಳ ಅಂದ್ರೆ ಕೈ ಹಿಡಿದು ಕರ್ಕೊಂಡು ಹೋಗೋ ನಾ ಎಷ್ಟು ಗಟ್ಟಿ ಆಗಬಾರ್ದು. ಯಾರೇ ಎದುರಾಗಲಿ ನಿನ್ನ ಬಿಟ್ಕೊಡೋಲ್ಲ, ಬಿಟ್ಕೊಡೋ ಮಾತೇ ಇಲ್ಲ. ಇದು ಅವರಾಗಿದ್ದ ಬಾಳೆ ಮಾಡಿ ತೋರಿಸ್ತೀನಿ. ನೀ ಮದುವೆ ಒಪ್ಕೊಂಡಿಲ್ಲ, ಆ ಖುಷಿ ಇತ್ತ ಹೆಚ್ಚಾಗಿ ಮತ್ತೇನೂ ಇಲ್ಲ ನನಗೆ. ನನ್ನ ಮ್ಯಾಗಿರೋ ಹುಚ್ಚು ಪ್ರೀತಿಯಿಂದ ನೀ ಗೋನ್ ಅಳಗಾಡ್ಸ್ಬೇಡ. ವಿಚಾರ ಮಾಡ, ನಿಂದು ಒಂದು ಜೀವನ ಐತಿ. ನೀ ಜೋಡಾದ್ರೆ ಈ ಜೀವಕ್ಕೆ ಒಂದು ಅರ್ಥ ಇರ್ತೈತಿ. ಎಲ್ಲದಕ್ಕೂ ಗಟ್ಟಿಯಾಗಿ ನಿಂತೀನಿ. ಮಾತಿಗೆ ಬೆಳೆಸಕ್ಕೆ ಹೋಗಬೇಡ. ಯಾರ ಎದುರಾದ್ರು ನಿನ್ನ ಕೊಳ್ಳಿ ತಾಳಿ ಕಟ್ಟೋ ನಾನು. ಹಿಂಗ್ಯಾಕೆ ಮಾತಾಡತ್ತಾಳ ಅಂತಂದು ತಿಳ್ಕೊಬೇಡ. ನಿಮ್ಮ ಅಕ್ಕ ಎಷ್ಟೆಲ್ಲ ಮಾತಾಡಿದ್ಲು, ಅದಕ್ಕೆ ಕೇಳಾತ್ತೇನ. ನೀ ಬೇಕಾಗಿ ನಾ ಊರ್ ಮಂದಿ ಕಡೆ ಎಲ್ಲ ಅನ್ಸೊಳಕತ್ತೀನಿ. ಇನ್ನು ನಮ್ಮ ಅಕ್ಕಗೆ ನಾ ಬೇಕಾಗಿ ಆಕಿ ಮಾತಾಡೋದಿಲ್ಲ. ಅದೇನು ಮನ್ಸಿಗೆ ಹಚ್ಚೋಬೇಡ. ನನಗೆ ನೀನು ನಿನಗೆ ನಾ ಅಂತ ಬದುಕೋನು, ಬದುಕಿ ತೋರ್ಸುನು. ಅರ್ಥ ಮಾಡ್ಕೊಂಡು ಬದುಕೋ ಶಕ್ತಿ ನಮ್ಮಲ್ಲಿತ್ತ ಅಂದ್ರೆ ಬದುಕ ಬಂಗಾರ ಆಕೈತಿ. ನೀ ಹೇಳ್ದಂಗ ಆಗಲಿ. ಬರಡಾದ ಬದುಕ ಬಂಗಾರಂಗ ಆಗ್ಬೇಕಂದ್ರೆ ನನಗೆ ನೀ ಜೋಡಾಬೇಕು, ನಿನಗೆ ನಾ ಜೋಡಾಬೇಕು. ಹುಚ್ಚ, ಯಾರ ಮಾತು ಕೇಳಂಗಿಲ್ಲ. ಹಿಂಗೆ ನೋಡ್ಬೇಕಂತ ನನಗೆ ಕನಸುತ್ತೆ. ಕಡಿಕೋ ಆ ದೇವರ ಆಶೀರ್ವಾದದಿಂದ ನೀನು ಹಿಂಗೆ ನೋಡೋದಾತ. ಈಗ ನನ್ನ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿ. ದಾರಿ ಕಾಣ್ಲಿಲ್ಲಂಗಾಗಿ ಸುಮ್ಮನಿದ್ದಕ್ಕಿಗೆ ಕೈ ಹಿಡಿದು ಬಾಳ್ ಕೊಟ್ಟು ದಾರಿ ತೋರಿಸಿದ್ರಿ. ನಿಮ್ಮ ಪ್ರೀತಿನ ನಿಮ್ಮ ನಂಬಿಕೆನ ನಾ ಯಾವಾಗೂ ಉಳಿಸ್ಕೋತೀನಿ ರೀ. ಚುಚ್ಚಿ ಮಾತಾಡಿದವ್ರ ಮುಂದೆ ಮೆಚ್ಚಿ ಬಾಳೆ ಮಾಡೋಣ. ಸ್ವಚ್ಛ ಮನಸ್ಸಿನಿಂದ ಮನಸ್ಸು ಬಿಚ್ಚಿ ಮಾತಾಡೋಣ. ನನ್ನಲ್ಲಿ ಏನೇ ಇದ್ರು ನೀ ಕೇಳ, ನಿನ್ನಲ್ಲಿ ಏನಿದ್ರು ನಾ ಕೇಳ್ತೀನಿ.
ಆದ್ರೆ ಯಾವುದಕ್ಕೂ ಯಾವ ಕಾರಣಕ್ಕೂ ಯಾರ ಮಾತಿಗೂ ನನ್ನ ಮ್ಯಾಗ ನೀ ಸಿಟ್ಟಾಗಬೇಡ, ನಿನ್ನ ಮ್ಯಾಗ ನಾ ಸಿಟ್ಟಾಗೋದಿಲ್ಲ. ದೇವ್ರ ಹಂಗೆ ನೀವು ಇರ್ಬೇಕಾದ್ರೆ ಕಂಡವ್ರ ಮಾತಿಗೆ ನಾ ಯಾಕ್ರಿ ತಲೆ ಕೆಡಿಸ್ಕೊಳ್ಳಿ? ಇದು ಒಂದು ಹೆಣ್ಣಿಗಿರ್ಬೇಕಾದ ಲಕ್ಷಣ. ಇದು ಒಂದು ಮನೆ ಬೆಳಗಕ್ಕೆ ಬರುವಂಥ ಹುಡುಗಿಗಿರೋ ಲಕ್ಷಣ. ನಿನ್ನ ಮ್ಯಾಗ ಸಂಪೂರ್ಣ ನಂಬಿಕೆ ಐತಿ. ನಮ್ಮ ಅಕ್ಕಾಗ ನಮ್ಮ ತಂಗಿಗೆ ಇಬ್ಬರು ಜೋಡಿ ಹೋಗಿ ತೋರ್ಸೋಣ, ಖುಷಿ ಆಗ್ತಾರೆ. ಮನೆ ಹೋಗೋಣ. ಅಕ್ಕ, ಶಿವ ಏನೋ ಇದು? ಹೇಳಿದ್ನಲ್ಲಕ್ಕ ಪಾರುಣ ಮದುವೆ ಆಗ್ತೀನಿ ಅಂತೇಳಿ. ನೀ ಏನೂ ಅನ್ಲಿಲ್ಲ, ನನ್ನ ಮನಸ್ಸು ತಡೀಲಿಲ್ಲ, ಮದುವೆ ಮಾಡ್ಕೊಂಡಿರಿ. ಯಾವಾಗ ನನ್ನ ಮಾತು ಮೀರಿಕಿನ ಮದುವೆಯಾಗಿ ಬಂದಿಲ್ಲ ಅಂದ ನಿನ್ನ ಪಾಲಿಗೆ ನಿಮ್ಮ ಅಕ್ಕ ಸತ್ರ ತಿಳ್ಕೊ. ನನಗರ ನೀನು ಬಿಟ್ಟು ಯಾರ್ದಾರಕ್ಕ? ಹಿಂಗ್ಯಾಕೆ ಬಂದಕ್ಕೆ ಮುಂದೆ ಮನಸ್ಸು ಕಲ್ ಮಾಡ್ಕೊಂಡು ಮಾತಾಡ್ತಿ? ನನಗೆ ಹೇಳೇ ಇದೀನಲ್ಲ, ಏನು ತುಡುಗ್ಲೆ ಏನಾರ ಮದುವೆ ಮಾಡ್ಕೊಂಬಂದಿನ? ಬಿಟ್ಟಿರಕ್ಕಾಗಲಿಲ್ಲಕ್ಕ, ಅದಕ್ಕೆ ತಾಳಿ ಕಟ್ಟಿ ಕರ್ಕೊಂಬಂದೀನಿ. ನೀ ಮದುವೆ ಆಕಿನಿ ಅಂದ್ರೆ ನಾವು ಹೆಣ್ಣು ನೋಡಿ ಮದುವೆ ಮಾಡ್ತಿದ್ವು. ಈಗನೇ ಯಾಕೆ ಮದುವೆ ಆಗಿ ಬಂದಿ? ಅಕ್ಕ, ನಿನಗೆ ನಾನು ಮ್ಯಾಚ್ ಇಟ್ಟಿದ್ರೆ 2 ರಪ್ಪತ್ತು ಹೊಡೆದ್ಬಿಡು, ಹೊಡ್ಸ್ಕೋತೀನಿ. ಆದ್ರೆ ನಾನು ಒಂದು ಜೀವ ತಿಳ್ಕೊಂಡು ಬಂದಾಳ. ಆಕಿನ ಮುಂದೆ ಹಿಂಗೆಲ್ಲ ಮಾತಾಡೋಕೆ ಹೋಗಬೇಡ, ಅರ್ಥ ಮಾಡ್ಕೋಕ. ಅಕ್ಕ ಅಂತ ಕರೆಯಕ್ಕ ಹಕ್ಕಿಲ್ಲ. ಇನ್ನೊಂದು ಮಾತು ಕೇಳ್ತೀನಿ, ಏನು ಹಾಕಬೇಕೋ ಹಾಕಿಬೇಕೋ? ಹೆಂಗೆ ಮಾತಾಡ್ತಿಕ್ಕ? ನನಗೆ ಈಕನ ಬೇಕಂದ್ರೆ ಒಡ ಹುಟ್ಟಿದಾಕ ನೀ ದೂರ ಹಾಕ್ಯಾನ? ಇಲ್ಲ ನನಗೆ ನೀನ ಬೇಕಂದ್ರೆ ಈಕಿಗೆ ತಾಳಿ ಕಟ್ಟಿದ್ದ ಸುಳ್ಳಾಕೈತೇನ? ಅಕ್ಕ, ಸಂಬಂಧ ಅನ್ನೋದು ನಾವು ಬೆಸ್ಕೊಂಡು ಬಂದುಬಿಟ್ಟಿರ್ತೀವಿ. ಒಮ್ಮೆ ಆ ದೇವ್ರು ಕೂಡಿಸಿದ ಮ್ಯಾಗ ಜೀವ ಹೋಗುತ್ತಕ ಕಳ್ಕೊಳಕ್ಕಾಗೋದಿಲ್ಲಕ್ಕ. ನನಗೆ ಅಕ್ಕನ ಆದ್ರೆ ತಾಳಿ ಕಟ್ಟಿನಿ ಅಂದ್ರೆ ಸದ್ಯಕ್ಕೆ ಈಕಿನ ಕೈ ನಾ ಬಿಡಲಕ್ಕ. ಅಕ್ಕಿನ ಮೇಲ್ಗಟ್ಟು ಮಾತಾಡ್ತಿ ಅಂದ್ರೆ ಈ ಮನೆಗೆ ನಿನಗೆ ಯಾವ ಸಂಬಂಧ ಇಲ್ಲ. ಅಕ್ಕಿನ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಭಾಳ ಹೋಗು. ಹೋಗ್ತೀನಕ್ಕ, ಮಾತಿನ ಕಟ್ಟಿ ಹಾಕ್ತೀನಿ ಅಂದ್ರೆ ಈಕಿನ ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಮಾಡಿ ಏನ? ಜಗತ್ತ ರಗಡ್ದು ಹೊಡೆದೈತಿ, ಬದುಕಾಕ ಎಲ್ಲಿಯಾದ್ರೂ ಒಂದು ದಾರಿ ಸಿಗ್ತೈತಿ. ನಂಬಿ ಬಂದಾಳ, ಆ ನಂಬಿಕೆ ಉಳಿಸೋಳ ಸಂಬಂಧ ನಿನಗೆ ಕೆಟ್ಟಾದ್ರೂ ನಡೀತೈತಿ. ಇಷ್ಟಪಟ್ಟಿಗೆ ಜೊತೆ ಬಾಳೆ ಮಾಡ್ತೀನಕ್ಕ. ನನಗೆ ದೊಡ್ಡಕ್ಕೆ ನನ್ನ ಮಾತಿನಿಂದ ಏನರ ನಿನಗೆ ಹಳಾಳ ಅನಿಸಿತ್ತಂದ್ರೆ ಕ್ಷಮಸಕ್ಕ. 6 ತಾಸು ರಾತ್ರಿಯಾಗು ತಮ್ಮ ಅಂತ ಕರಿ, ನಿನ್ನ ಕಷ್ಟಕ್ಕೆ ಓಡಿ ಬರ್ತೀನಿ. ಅಕ್ಕ, ಅಣ್ಣನ ಕಳಿಸ್ಬೇಡ, ಕರಿ ಅಕ್ಕ. ಅವನ ಜೀವನ ಹಾಳಾಗಬಾರ್ದತ್ತ ಬಾಯ್ ಮಾಡೀನಿ. ಅವ ಅಕ್ಕೇ ಬೇಕತ್ ಹೋಗ್ಬಿಟ್ಟ. ಅಣ್ಣ ಅದಾವ ಮನೆ ಬಿಟ್ಟು ಆದ್ರೆ ನನಗೆ ನಿನಗೆ ಯಾರು ದಿಕ್ಕು? ಅದು ಅವಂಗೆ ತಿಳಿಬೇಕಾಗಿತ್ತವ. ನಿಂಗೆ ಏನೋ ತಿಳಿದಿಲ್ಲ, ಸರಿ. ಇವ್ರ ಜೋಡು ಬಂದಿರಂದ್ರೆ ನಿಮ್ಮನ್ನೆಲ್ಲ ಬಿಡ್ತೇವೆ ಅಂತ ತಿಳ್ಕೊಂಡೇನ? ಒಂದ ಮನ್ಯಾಗ 3 ಮಂದಿ ಇರೋದು ಸರಿನ ಅನ್ಸೋದಿಲ್ಲ. ನಾ ದಿನ ದುಡ್ಯವ, ಹೊಲ ಮನೆ ಅಂತ ಎಲ್ಲರ ಹೋಗವ. ನೀವೊಂದು ಅನ್ನೋದು, ಇವ್ರೊಂದು ಅನ್ನೋದು, ಅಕ್ಕ ಒಂದು ಅನ್ನೋದು. ನೀ ಅಕ್ಕ ಹೆಂಗದ ನಿಂಗೆ ಗೊತ್ತರ ಐತಿಲ್ಲ. ಪುಟ್ಟಿ, ನಿಮಗೇನೋ ಕಷ್ಟ ಅಂದ್ರೆ ನಾನು ಬರೆದು ಹೋಗೋದು ಮಾಡ್ತೀನಿ. ಆದ್ರೆ ಒಂದು ವಾಡೆ ದಿನ ಈಕಿನ ಜೋಡು ನಾ ಇರ್ತೀನಿ. ಹೊಂದಾಣಿಕೆ ಆಯ್ತು, ಮುಂದೆ ಹೊಂದಾಣಿಕೆ ಆಗಿರೋನು. ನಿಮ್ಮಿಬ್ಬರ ಬಗ್ಗೆ ನಂಗೆ ಗೊತ್ತೈತಿ, ಮತ್ತೆ ಯಾಕೆ ಹೊರಗಿರ್ತೀರಿ? ನಾ ಏನಾರು ಮಾಡಿ ಅಕ್ಕಗೆ ಹೇಳ್ತೀನಿ, ಬರ್ರಿ. ನೀ ಏನೋ ಹೇಳಿದ್ರು ಅವ್ರಿಗೆ ಸಿಟ್ಟು ಇರೋದ ಅಲ್ಲ. ಸ್ವಲ್ಪ ದಿನ ಹೊರಗಿರ್ತೇವೆ, ಮತ್ತೆಲ್ಲರೂ ಕೂಡೇ ಇರೋಣ. ಅಣ್ಣನ ಬಿಟ್ಟ ನಾ ಎಂದೂ ಇರಂಗಿಲ್ಲ, ಅದು ಅವನಿಗೂ ಗೊತ್ತೈತಿ. ನೀವು ಬಾ ಅಂದ್ರೆ ನಿಮ್ಮ ಜೋಡಿ ನಾನು ಬರ್ತೀನಿ. ನೀ ಬಂದ್ರೆ ದೊಡ್ಡ ಅಕ್ಕ ನೋಡ್ಕೊಳ್ಳೋದು ಯಾರು? ಸ್ವಲ್ಪ ದಿನ ಅಷ್ಟ ಅಲ್ಲೇ ಇರ, ನಾವ ಬರ್ತೇವೆ. ನಿಮ್ಮ ಮೊಯ್ನಿ ಹೇಳಕತ್ತಿದ ಅರ್ಥ ಆತಲ್ಲ?
ನಿಮಗೇನೋ ಕಷ್ಟ ಇದ್ರು ನಾ ಮನೆಗೆ ಹೋಗೋದು ಬರೋದು ಮಾಡ್ತೀನಿ. ನಿನ್ನ ಅಕ್ಕನ ಯಾವತ್ತೂ ಬಿಟ್ಟು ಕೊಡೋದಿಲ್ಲ. ನಿನಗೆ ಹೇಳೇ ಇದೀನಲ್ಲ, ಈಕಿನ ಬಿಟ್ಟು ಬದುಕೋಕ್ಕಾಗಲ್ಲ ಅಂತೇಳಿ. ಹಂಗಂತೇಳಿ ಈಕಿನ ಬಿಟ್ಟು ನನಗಿರೋಕ್ಕಾಗಲ್ಲ. ಪುಟ್ಟಿ, ನಿನಗೇನ ಬೇಕಂದ್ರು ಅಣ್ಣ ಅಂತ ಬಾ, ನಾನು ಹಿಂಗೆ ಹೆಲ್ಪ್ ಆಗಿರ್ತೀನಿ. ಆದ್ರೆ ಅಕ್ಕ ಕಣ್ಣೀರು ಹಾಕತ್ರ ಆ ಕಣ್ಣೀರು ನೀವು ಒರೆಸ್ಬೇಕು. ನಾನು ನಿಮ್ಮ ಅಕ್ಕ ಜೊತೆ ನಿಮ್ಮ ತಂಗಿ ಜೊತೆ ಭಾಳ ಖುಷಿಯಾಗಿದ್ರಲ್ಲ ನೀವು. ನಾ ಬಂದಾಗ ಅವ್ರನ್ನೂ ಬಿಟ್ಟು ಬರಂಗಾತು. ಒಂದು ಪಡ್ಕೋಬೇಕಂದ್ರೆ ಒಂದು ಕಳ್ಕೊಬೇಕಂತ, ಅದ್ರಾಗ ಮನಸ್ಸಿನೇನೇನು ಪಡ್ಕೋಬೇಕಂತ ಆಸೆ ಇತ್ತು. ನಮ್ಮ ಅಕ್ಕಗೆ ಸ್ವಲ್ಪ ಸಿಟ್ಟು ಜಾಸ್ತಿ. ಇವತ್ತಲ್ಲ ನಾಳೆ ನಾನು ಬಿಟ್ಟಿರೋಕೆ ಆಗಲ್ಲ ಆಕಿಗೆ. ಬಾ ತಮ್ಮ ಅಂತ ಬಂದ ಬರ್ತಾಳೆ. ಅವಾಗ ಖುಷಿಯಿಂದ ಇಬ್ಬರು ನಮ್ಮ ಮನೆಗೆ ಹೋಗೋಣ. ಅಲ್ಲಿ ತಕ ಹೊತ್ತು ಬಂದಂಗೆ ಬದುಕೋಣ. ಆದರೆ ಯಾರ ಕಣ್ಣಿಗೂ ಅವ್ರನ್ನೂ ಕೆಟ್ಟ ಮಾಡೋದು ಬೇಡ, ನಾವು ಕೆಟ್ಟಾಗೋದು ಬೇಡ. ನನ್ನ ಬಗ್ಗೆ ಏನು ತಪ್ಪು ತಿಳ್ಕೊಬೇಡ್ರಿ. ನಾನು ನಿಮ್ಗೆ ಅದು ಬೇಕು ಇದು ಬೇಕು ಏನೂ ಕೇಳೋದಿಲ್ರಿ. ಇದ್ದಿದ್ರಾಗ ಜೀವನ ಮಾಡ್ಕೊಂಡು ಹೋಗೋಣ. ತಾಳಿ ಕಟ್ಟಿನ ಅಂದ ಬಳಿಕ ಇದ್ದಷ್ಟ್ರಾಗ ಜೀವನ ಮಾಡೋಕೆ ನಾ ಏನು ಏನೂ ಇಲ್ದವಲ್ಲ. ನಾನು ಈ ಹಳ್ಳಿ ಒಳಗೆ ರೈತ ಅದೀನಿ. ನೀ ಬಂದ ಮ್ಯಾಗ ನಿನ್ನ ಪುಣ್ಯದಿಂದ ಹೊಲ ಬೆಳ್ಯಾಕತ್ತಂದ್ರೆ ಈ ರೈತನ ಹಿಂತೀನಿ ಹೆಂಗೆ ಮೆರೆಸ್ಬೇಕು ಹಂಗೆ ಮೆರೆಸ್ತೀನಿ. ಆಯ್ತು.